ನನ್ನ ಬಗ್ಗೆ ನಿನಗೆ ಗೊತ್ತು ತಾನೆ, ಏನೋ ಕೋಪದಲ್ಲಿ ಮಾತಾಡಿರ್ತಾರೆ. ಈ ವಿಲ್ ಕಮ್ ಬ್ಯಾಕ್ ಟು ಯು, ಡೋಂಟ್ ವರಿ. ಅದಕ್ಕೆ ಫೋನ್ ಬ್ರೋ ಹೇಳಿ ಮಾಡ್ಸಿರ್ತಾನೆ ಅನ್ಸುತ್ತೆ. ಹಲೋ, ಹೇಳಿ ಅದಕ್ಕೆ. ಅಭಿ ಎಲ್ಲಿದ್ಯಾ, ಹೇಗಿದ್ಯಾ? ನಿನ್ ಬಗ್ಗೆ ಮನೇಲಿ ಎಲ್ರು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ದೀಪಿಕಾ ಮನೇಲಿದ್ದೀನಿ. ಅದಕ್ಕೆ ಬ್ರೋ ಫೋನ್ ಮಾಡಕ್ ಹೇಳಿದ್ನ, ಅವನು ಅಲ್ಲೇ ಇದ್ದಾನ. ಅಭಿ ಅದು ಯಾಕೆ ಕಷ್ಟಪಡ್ತಿದ್ರ ಅದಕ್ಕೆ? ನಿಮ್ ಟೋನ್ ಕೇಳಿದ್ರೇ ಗೊತ್ತಾಗ್ತಿದೆ ಅಣ್ಣ ಹೇಳಿಲ್ಲ ಅಂತ. ಅದು ಹಾಗಲ್ಲ ಅಭಿ, ಇವ್ರಿಗೂ ನೀನಿಲ್ಲ ಅಂತ. ಪ್ಲೀಸ್ ಅದಕ್ಕೆ, ನೀವಿವಾಗ ಅಣ್ಣನ್ ಡಿಫೆಂಡ್ ಮಾಡ್ಕೊಂಡ್ ಬರಬೇಡಿ. ನೀವ್ ಯಾವತ್ತಿದ್ರು ಅಣ್ಣನ್ ಪರನೆ ಅಂತ ನಂಗೆ ಗೊತ್ತು. ಈಗ ತಪ್ಪು ನಂದೇ ಅಂತ ನಿಮ್ಗೆ ಅನ್ಸುತ್ತೆ, ಆದ್ರೆ ನಾನು ಆ ಕಡೆ ಈ ಕಡೆ ಸಿಕ್ಕಾಕೊಂಡು ಒದ್ದಾಡ್ತಿರೋದು ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಅಭಿ ನಿನ್ ಮನೆಗ್ ಬಂದ್ರೆ ತಾನೆ ಎಲ್ಲ ಹೇಳಿ ಅರ್ಥ ಮಾಡ್ಸಕ್ಕಾಗೋದು. ನಿಮ್ ಅಣ್ಣನ ಹತ್ರ ನಾನ್ ಮಾತಾಡ್ತೀನಿ, ನೀವಿಬ್ರು ಕೂತ್ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಕೋಪ ಮಾಡ್ಕೊಳ್ಳೋದ್ರಿಂದ ಸಂಬಂಧ ಮುರಿದೋಗುತ್ತೆ ಕಣೋ. ವಾಟ್ ಎವರ್ ಅದಕ್ಕೆ, ನಾನಿಲ್ಲಿ ಆರಾಮಾಗಿದ್ದೀನಿ. ಇಲ್ಲಿ ನನ್ನ ಕೇರ್ ಮಾಡೋರಿದ್ದಾರೆ, ಆ ಮನೆ ತರ ಅಲ್ಲ. ಹಾಗಂದ್ರೆ ಹೇಗಭಿ? ನೋಡು ನಿಮ್ಮ ಅಣ್ಣ. ಬ್ರೋ ಅವನಾಗೋನೇ ಫೋನ್ ಮಾಡಕ್ ಹೇಳಿದ್ರು ನೀವು ದಯವಿಟ್ಟು ಮಾಡಬೇಡಿ. ಪ್ಲೀಸ್ ಲೀವ್ ಮಿ ಅಲೋನ್. ಪಾಪಮ್ಮ, ಪಾಪಮ್ಮ. ಬಂದೆ ಪೂರ್ಣಿ. ಪಾಪಮ್ಮ, ಫೋನಲ್ಲಿ ಅಭಿನ ಮನೆ ಕರ್ಸಕ್ ಆಗಿಲ್ಲ, ಅದಕ್ಕೆ ನಾನೇ ದೀಪಿಕಾ ಮನೆಗೆ ಹೋಗಿ ಬರ್ತೀನಿ. ನೀನಾ? ಆದ್ರೆ ಈ ವಿಷಯ ಅವ್ರಿಗೂ ಮತ್ತೆ ಮಾವನವ್ರಿಗೂ ಗೊತ್ತಾಗೋದು ಬೇಡ, ಮತ್ತೆ ರಾದಂತ ಆಗುತ್ತೆ. ಅದೆಲ್ಲ ಬೇಡ. ಅವ್ರೇನಾದ್ರೂ ಕೇಳಿದ್ರೆ ನಾನು ಸಿರಿ ಜೊತೆ ಹೊರಗಡೆ ಹೋಗಿದ್ದೀನಿ ಅಂತ ಹೇಳಿ. ಅಲ್ಲ ಪೂರ್ಣಿ, ಪ್ಲೀಸ್ ಪಾಪಮ್ಮ, ನಾನು ಬೇಗ ಬಂದ್ಬಿಡ್ತೀನಿ. ಸರಿ ಪೂರ್ಣಿ, ಅದ್ರ ಒಂದು ಮಾತು ತಪ್ಪು ತಿಳ್ಕೊಬೇಡ. ಆ ಹುಡುಗಿ ಒಂದ್ಸಲ ಮನೆಗೆ ಬಂದಾಗ ನಾನು ನೋಡಿದ್ದೀನಿ. ಯಾವುದಕ್ಕೂ ಹುಷಾರು. ನೀನು ಅಲ್ಲಿಂದ ಬಂದ ಮೇಲೆ ನೊಂದ್ಕೊಳ್ಳೋ ಥರ ಆಗಬಾರ್ದು. ಯಾಕಂದ್ರೆ ಆ ಮನೆಗೆ ಹೋಗಿ ಬಂದ್ಮೇಲೆ ಚಿಕ್ಕ ಯಜಮಾನ್ರು ಕೋಪದಲ್ಲಿದ್ರು. ಥ್ಯಾಂಕ್ಸ್, ನಾನು ಹುಷಾರಾಗೇ ಇರ್ತೀನಿ, ನೀವು ತಲೆ ಕೆಡ್ಸ್ಕೊಬೇಡಿ. ಇದನ್ನ ಹೀಗೆ ಬಿಟ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಅದಕ್ಕೆ ನಾನೇ ಹೋಗಿ ಬರ್ತೀನಿ, ಆಯ್ತಾ? ಸರಿ, ಜೋಪಾನ. ಪಾಪಮ್ಮ, ಪೂರ್ಣಿ ಏನಿವತ್ತು ರಾಯರು ತುಂಬಾ ಖುಷಿಯಾಗಿದ್ದಾರೆ. ಹಾಗೇನಿಲ್ಲ, ಬರುವಾಗ ದಾರಿಲಿ ಮಲ್ಗೆ ಹೂ ಸಿಕ್ತು, ತಂದೆ. ಆದ್ರೆ ನನಗೆ ನಿಮ್ಮ ಅಭಿ ಸಂಬಂಧ ಮುರಿದೋಗೋದು ಇಷ್ಟ ಇಲ್ಲ. ಅಭಿ ಮನೆಯಿಂದ ಆಚೆ ಹೋದವನು ಅವ್ರ ಮನೆಗೆ ಹೋಗಿದ್ದಾನೆ. ಅವನ ವಾಪಸ್ ಕರ್ಕೊಂಬರೋಣ ಅಂತ ಹೋದೆ. ಅಲ್ಲಿಗೆ ಹೋಗಿದ್ದಾನ? ನಿನ್ ಜೊತೆ ಮಾತಾಡಿದ್ನ? ನೊಂದ್ಕೊಂಡಿದ್ದಾನೆ, ಸರಿಯಾಗಿ ಮಾತಾಡಿಲ್ಲ. ಮನೆಗೆ ಬಾ ಅಂದೆ, ಅದಕ್ಕೆ ದೀಪಿಕಾ ಅವರಪ್ಪ ಮಧ್ಯ ಬಂದು ನಾಳೆ ನಾವೆಲ್ಲರೂ ಮನೆಗೆ ಬರ್ತೀವಿ, ಮಾತಾಡೋಣ ಅಂದ್ರು. ಎಲ್ಲಿಗೆ ಬರ್ತಾರ? ಹೌದು ರೀ, ಅಭಿ ಮನೆಗೆ ಬರಬೇಕು ಅಂದ್ರೆ ನಾನು ಇದಕ್ಕೆ ಹ್ಞೂ ಅನ್ಲೇಬೇಕಿತ್ತು. ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಈ ವಿಷಯನ ನಾನಿನ್ನೂ ಮಾವನ್ಗೆ ಹೇಳಿಲ್ಲ. ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬೇಡಿ ಪ್ಲೀಸ್. ಅಲ್ಲ ಪುಣ್ಯ,
ಅಭಿ ಮೇಲೆ ನನಗೇನು ಪ್ರೀತಿ ಇಲ್ವಾ ಹೇಳು? ಅವ್ನು ಬೇರೆ ಎಲ್ಲೋ ಇದ್ರೆ ನಂಗೆ ನೆಮ್ಮದಿ ಇರತ್ತಾ? ನೋಡೋಣ, ನಾಳೆ ಬರಲಿ ಏನಾಗುತ್ತೆ ಅಂತ. ಥ್ಯಾಂಕ್ಸ್ ರೀ. ಅಭಿ ಹೇಗಿದ್ದಾನೆ? ಇಲ್ಲಿ ನೀವು ಹೇಗೆ ಒದ್ದಾಡ್ತಿದ್ದೀರೋ ಹಾಗೆ ಅಲ್ಲಿ ನಿಮ್ಮ ತಮ್ಮ ಕೂಡ. ತಿಂಡಿ ಆಗ್ತಿದ್ದಾಗೆ ಮತ್ತೆ ಕಾಫಿ. ಹೀಗೆ ಟಿವಿ ನೋಡ್ಬೇಕಾದ್ರೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬೇಳೆ, ಅಳುಮುಳು ಅಂತ ಒಂದ್ ಚಿಕ್ಕ ಗ್ಲಾಸಲ್ಲಿ ಜ್ಯೂಸ್ ತಗೋತಾರಷ್ಟೇ. ಆಮೇಲೆ ಮತ್ತೆ ಮಧ್ಯಾಹ್ನ ಊಟ ಆಗ್ತಿದ್ದಾಗೆ ಕಾಫಿ ಆಗ್ತಿದ್ದಾಗೆ ಸ್ನಾಕ್ಸ್ ಟೈಮ್ ಬರುತ್ತೆ. ಸೊ ಸ್ನಾಕ್ಸ್ ಬೇಕಾಗುತ್ತೆ. ಮಲ್ಗಬೇಕಾದ್ರೆ ಮತ್ತೆ ಒಂದ್ ಚಿಕ್ಕ ಗ್ಲಾಸಲ್ಲಿ ಹಾಲು ಕುಡಿತಾರಷ್ಟೇ. ಇದ್ರ ಜೊತೆಗೆ ಸಣ್ಣ ಪುಟ್ಟದ ಒಂದಷ್ಟು ಕೇಳ್ತಾರೆ ಅಷ್ಟೇ. ಎಕ್ಸಾಂಪಲ್ ಚಾರ್ಜರು, ಮಫ್ಲರು, ಸ್ವೆಟರು, ವಾಕಿಂಗ್ ಸ್ಟಿಕ್ಕು, ಫೋನು, ರಿಮೋಟು ಅಂತ. ಇದು ಬಿಟ್ರೆ ತಾತ ಯಾವುದೇ ಕಾರಣಕ್ಕೂ ಅಮ್ಮಗ್ ತೊಂದರೆ ಕೊಡೋದೇ ಇಲ್ಲ. ಕರೆಕ್ಟಾಗಿ ಹೇಳಿದೆ ದಂಡ್ಪಿಂಡ. ನಂದಿನ್ನೇನು ಡಿಮಾಂಡ್ಗಳೇ ಇಲ್ಲ ಅಲ್ವಾ ತಾತ? ತೊಂದರೆ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ನಮ್ಮ ತಾತನ್ಗೆ ಅಂತೀನಿ. 100% ಕರೆಕ್ಟು. ಬನ್ನಿ ಅಂಕಲ್. ಅಣ್ಣ ಬನ್ನಿ ಕೂತ್ಕೊಳ್ಳಿ, ತಿಂಡಿ ತಿನ್ನೋರಂತೆ. ನಂದಾಯ್ತಮ್ಮ. ಸರಿ ತುಳಸಿ, ಕಾಫಿ ಕೊಡು, ಶೇಷಗೂ ತಂದು ಕೊಡು. ನಂದಾಯ್ತು ದತ್ತಣ್ಣ. ಯಾವಾಗಲೂ ನಿಂದು ಇದೇ ಹಾಡಾಗೋಯ್ತು. ಆಯ್ತು ಬಾ ತುಳಸಿ, ಕಾಫಿ ತಗೊಂಡ್ ಬಾ. ಹಾಳು ಮೂಳು ಏನಾದ್ರು ಇತ್ತು ಅಂದ್ರೆ ಅದನ್ನ ಆಮೇಲೆ ತಗೋ. ಬಾ. ಅವ್ರು ನಮ್ಮ ತಾತ ಬಾಸ್, ಬದಲಾಗೋದಕ್ಕೆ ಚಾನ್ಸೇ ಇಲ್ಲ. ತುಳಸಿ, ಇವತ್ತು ಮಧ್ಯಾಹ್ನದ ಊಟಕ್ಕೆ ಆ ಚಪ್ಲಿ ಕಳ್ಳನ್ನ ಕರೆದ್ಬಿಡು. ಯಾಕೆ ತಾತ, ಏನ್ ಸ್ಪೆಷಲ್? ಸ್ಪೆಷಲ್ ಏನಿಲ್ಲ. ಅವನು ಮಾತ್ರ ನಮ್ಮನ್ನ ಅವನ ಹೋಟ್ಲಲ್ಲಿ ಊಟಕ್ಕೆ ಕರಿಬೋದಾ? ಅವನ ಹೋಟ್ಲಲ್ಲಿ ಊಟ ಮಾಡಿದ್ದೀವಿ ಅಂದಮೇಲೆ ಆ ಅನ್ನದ ಋಣ ನಮ್ಮ ಮೇಲಿದೆ. ಅದಕ್ಕೆ ಅವನ್ ಕರೆದು ಊಟ ಹಾಕೋಣ. ಸರಿ ಮಾವ. ಸೊಗಲಾಡೆ, ನಾನು ತಿಂದು ಎಷ್ಟೊತ್ತಾಯ್ತು. ತಟ್ಟೆ ತಗೊಂಡೋಗು. ತುಳಸಿಯವರೇ, ಶುಭೋದಯ. ನಿನ್ನೆನೆ ನಿಮಗೆ ಫೋನ್ ಮಾಡಿ ಅಭಿನಂದಿಸ್ಬೇಕು ಅಂತಿದ್ದೆ, ಆದರೆ ಆಗಲಿಲ್ಲ. ಹೇಗಿದ್ದೀರಾ? ಆಂಟ್ರಪ್ರಿನರ್ ಆಗಿದ್ದೀರಾ ಅಂತ ಖುಷಿ ಆಯ್ತು. ಏನಂದ್ರಿ? ಅಂದರೆ ಸ್ವಂತ ಉದ್ಯಮ ಶುರು ಮಾಡಿದ್ದೀರಲ್ಲ, ಅದಕ್ಕೆ ಅಭಿನಂದನೆ ತಿಳಿಸ್ದೆ. ಧನ್ಯವಾದ ಮಾಧವ್ ಅವರೇ, ನಿಮ್ಮೆಲ್ಲರ ಸಹಕಾರದಿಂದ ಆಯ್ತು. ಮತ್ತೆ ಇವತ್ತು ಕಳಿಸ್ಬೇಕಲ್ವಾ ಡಬ್ಬಿನ? ಬ್ಯುಸಿ ಇದ್ದೀರೇನೋ? ಕಳಿಸ್ಬೇಕು. ಮಾವನವರು ಇವತ್ತು ನಿಮ್ಮನ್ನ ಊಟಕ್ಕೆ ಕರೀರಿ ಅಂತ ಹೇಳಿದ್ರು. ಇಷ್ಟೊತ್ತಲ್ಲಿ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಊಟಕ್ಕ ಏನು ವಿಶೇಷ? ಹಾಗೇನಿಲ್ಲ, ಮಾವನವ್ರು ಯಾಕೋ ನಿಮ್ಮನ್ನು ಹೇಳಿದ್ರು. ಕ್ಷಮಿಸಿ, ದಿಢೀರ್ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಕೆಫೆ, ಶೂಟಿಂಗ್ ಅಂತ 100 ಕೆಲಸ ಇಟ್ಕೊಂಡಿರ್ತೀರ. ದತ್ತ ಕರೆದಿದ್ದಾರೆ ಅಂದರೆ ಇಲ್ಲ ಅನ್ನೋ ಧೈರ್ಯ ಯಾರಿಗಿದೆ ಹೇಳಿ? ಅವ್ರು ಕರೀತಾರೆ ಅಂತಲೇ ನನಗಿವತ್ತು ಜಾಸ್ತಿ ಕೆಲಸ ಇರಲಿಲ್ಲ ಅನಿಸುತ್ತೆ. ಬರ್ತೀನಿ. ಸರಿ, ಹಾಗಾದರೆ ಬನ್ನಿ ಮಧ್ಯಾಹ್ನಕ್ಕೆ. ಖಂಡಿತ ತುಳಸಿಯವರೇ, ಸಿಗೋಣ. ನೆಗೆದ್ಬಿತ್ತು. ಅಲ್ಲ, ಫುಲ್ ಟಾಸ್ ಕೊಟ್ರೆ 6 ಹೊಡಿತಾ ಇರ್ತಾನೆ ಅವನು. ದಡ್ಡನ್ ತಗೊಂಡು ಬಂದು. ಕೇಶವ, ನೀನೇನ ಕೂತ್ಕೊಂಡ್ರೆ ನಿಂತೇ ಇದ್ದೀಯಾ? ಪರವಾಗಿಲ್ಲ ತಾತ. ಅಲ್ಲಲ್ಲ ಸಾರ್, ಅವನಿಗೆ ತಾತ ಅನ್ನೋ
ಯಾರ್ ಕರ್ ಹಾಕೋದು ಬಿಟ್ಟು ಫುಲ್ ಟಾಸ್ ಹಾಕ್ತಾ ಇದ್ದಾನಲ್ಲ ಅವನಿಗೆ ಹೇಳು ತಾತ. ಹೌದೌದು. ಅಯ್ಯೋ ಔಟ್ ಆದ ಅನ್ಕೊಂಡ್ರೆ ಗ್ಲೋಬಲ್ ಹಾಕದ್ನಲ್ಲೋ. ಹೌದು, ಈಗ ಫ್ರೀ ಇಟ್ಟು ತಾತ. ಸರ್ ಫ್ರೀ ಹಿಟ್ ರವೇನೋ ಒಟ್ನಲ್ಲಿ ಅವ್ರಿಬ್ರಿಗೂ ಆಡೋಕ್ ಬರಲ್ಲ. ಏನಂತೀಯ? ಹೌದೌದು. ಕೇಶವ, ಆಫೀಸ್ ಹತ್ರನೇ ವೆಯ್ಟ್ ಮಾಡಿ ಡಬ್ಬಿ ತರ್ತೀಯಾ ಅಥವಾ ಸಂಜೆ ಹೋಗಿ ಡಬ್ಬಿ ತರ್ತೀಯಾ ನೋಡು. ಹೋಗ ಮನೆಗೆ. ರನ್ ಓಡಕ್ ಬರಲ್ಲ, ಕ್ರಿಕೆಟ್ ಆಡಕ್ ಬಂದಿಲ್ಲ. ಜನ ಜಾಸ್ತಿ ಆಗಿರೋದ್ರಿಂದ ಸಮರ್ಥ್ ಒಬ್ಬನ ಕೈಲೇ ಎಲ್ಲ ತರಕ್ ಆಗ್ತಾ ಇಲ್ಲ. ನಿನ್ಗೇನು ಅನುಕೂಲ ಆಗುತ್ತೋ ಹಾಗೆ ಮಾಡು. ಸರಿ. ಏನಾಯ್ತು ಪುಟ್ಟ? ಅಮ್ಮ, ಯಾಕೋ ಲೆಕ್ಕ ಟಾಲಿ ಆಗ್ತಾ ಇಲ್ಲ. ಡಬ್ಬಿ 8 ಇದೆ, ಹೆಸರುಗಳು ಬರೀ 7 ಇದೆ. ಇನ್ 1 ಡಬ್ಬಿ ಎಕ್ಸ್ಟ್ರಾ ಆಯ್ತಾ ಅಂತ. ಸೋಗ್ಲಾಡಿ, ಗಾಂಪರು ಹೊಳೆ ದಾಟಿದ್ದು ಅಂತ ಅನ್ನೋ ಕಥೆ ಇದೆ, ಓದಿದೀಯಾ? ಅದ್ಯಾಕೆ ಈಗ ತಾತ? ಯಾಕೆ ಅಂದ್ರೆ ಅದರಲ್ಲಿ ಗಾಂಪರೊಳೆಯ ಹೊಳೆ ದಾಟದ ಮೇಲೆ ತನ್ನನ್ನ ಬಿಟ್ಬಿಟ್ಟು ನಾವು 7 ಜನ ಹೊಳೆ ದಾಟಿದ್ದೀವಿ ಅಂತ ಪೇಚಾಡ್ತಾ ಇದ್ನಂತೆ. ಗೊತ್ತು. ಈಗ ನಮ್ಮ ಮಾಡರ್ನ್ ಗಾಂಪರೊಳತಿ ನೀನು ಎಂಥ ಪತಿವ್ರತೆ ಅಂತಂದ್ರೆ ಗಂಡನ ಹೆಸರನ್ನೇ ಬಿಟ್ಟು 1 ಬಾಕ್ಸ್ ಎಕ್ಸ್ಟ್ರಾ ಇದೆಯಲ್ಲ ಅಂತಿದೀಯಲ್ಲ. ಹೌದಲ್ವಾ? ಎಂತ ಕೆಲಸ ಆಗೋಯ್ತು. ಸಮರ್ಥ್ ಹೆಸರೇ ಬಿಟ್ಬಿಟ್ಟಿದೀನಿ. ಹಾ, ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ಕೇಶವ, ಹೊರಡ್ಲಿ ಡಬ್ಬಿಗಳು. ಓಕೆ ಸರ್. ರೈಟ್. ಹುಷಾರು. ಹಂಸ ಇರುತ್ತೆ ಕಣ. ಬನ್ನಿ ಕುತ್ಕೊಳ್ಳಿ, ಪ್ಲೀಸ್ ಹ್ಯಾವ್ ಸಿಟ್. ಊಟ ಹೇಗಿತ್ತೋ ಏನೋ? ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆದ್ರೆ ಮದ್ವೆಗೆ ಮುಂಚೆ ಗಂಡಿನ ಮನೆಯಲ್ಲಿ ಈ ತರ ಊಟ ಮಾಡೋ ಸಂಪ್ರದಾಯ ನಮ್ಮ ಕಡೆಯಲ್ಲಿ ಇಲ್ಲ. ಪರವಾಗಿಲ್ಲ, ಅತಿಥಿ ಸತ್ಕಾರ ಮುಖ್ಯ ಅಲ್ವಾ? ನಮ್ಮ ಭಾವ ಯಾವಾಗ್ಲೂ ಅದನ್ನೇ ಹೇಳೋದು. ಇನ್ಫ್ಯಾಕ್ಟ್ ನೀವೆಲ್ಲ ಊಟಕ್ಕೆ ಬಂದಿದ್ದು ನಮಗೆ ಖುಷಿನೇ. ನಾವು ಊಟಕ್ಕೆ ಬಂದಿಲ್ಲ, ನಾವು ಯಾಕೆ ಬಂದ್ವಿ ಅಂತ ಅಲ್ಲೇ ಮಾತಾಡ್ತಿದ್ದೆ, ಬಟ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಮಾಧವ್ ಮನೇಲಿಲ್ಲದೆ ಹೋದ್ರು ನಾವು ಈ ವಿಷಯ ಮಾತಾಡೋದು ಅನಿವಾರ್ಯ. ಮಕ್ಕಳು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ, 3 ವರ್ಷದಿಂದ ವೆಯ್ಟ್ ಮಾಡ್ತಿದ್ದಾರೆ. ಇನ್ಮೇಲೆ ನಾವು ಡಿಲೇ ಮಾಡೋದು ಐ ಡೋಂಟ್ ಥಿಂಕ್ ಇಟ್ಸ್ ರೈಟ್. ಈಗ ಇಲ್ಲಿರೋರಲ್ಲಿ ಹಿರಿಯರು ನೀವೇ, ಅದಕ್ಕೆ ಈ ವಿಷಯನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಿದ್ವಿ. ಹೇಳಿ, ಪರವಾಗಿಲ್ಲ. ಬಿಸ್ನೆಸ್ ರೈವಲ್ರಿ ಹಳೆ ವಿಷಯ. ಈಗ ತಾನೇ ನಾವೆಲ್ಲ ಒಂದೇ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡಿದ್ದೀವಿ. ಇದು ಒಂದು ಶುಭ ಸೂಚನೆ ಅನ್ಕೊಂಡು ಮುಂದೆ ಹೆಜ್ಜೆ ಇಡೋಣ ಅಲ್ವಾ? ಅಂದ್ರೆ ಈಗ ನಾ ಬರುವಾಗ ನಮ್ಮ ಪುರೋಹಿತ ಅಂತ ಶುಭ ಮುಹೂರ್ತ ಕೇಳಿದೆ. ಅವರು ನಾಳೆ ಒಂದಿನ ಬಿಟ್ಟರೆ ಆಮೇಲೆ 1 ತಿಂಗಳಿಗೆ ಮುಹೂರ್ತ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಭಿ ದೀಪಿಕನ್ ಎಂಗೇಜ್ಮೆಂಟು ನಾಳೆನೇ ಮಾಡೋಣ ಅಂತ. ಅಯ್ಯೋ ದೇವ್ರೆ, ಮಾವ ಇಲ್ಲದೆ ಅದು ಹೇಗೆ ನಿಶ್ಚಿತಾರ್ಥ ಎಲ್ಲ ಡಿಸೈಡ್ ಮಾಡೋಕ್ಕಾಗತ್ತೆ? ನಿಮಗೆ ಒಪ್ಪಿಗೆ ಇದೆ ಅಂದರೆ ನಾಳೆನೇ ಮಾಡೋಣ. ನಿಮಗೆಲ್ಲ ಈ ಸಂಬಂಧ ಒಪ್ಪಿಗೆ ಇದೆ ತಾನೆ?
ಏನು ನಡೀತಾ ಇದೆ ಇಲ್ಲಿ? ಸಂಬಂಧ ಬೇಡ ಅಂತ ಮನೆಯಿಂದ ಎದ್ದು ಬಂದಿದ್ದೀನಿ, ಈಗ ನೋಡಿದ್ರೆ ಎಂಗೇಜ್ಮೆಂಟ್ ಅಂದಿದ್ದಾರೆ. ನೋಡಿ, ನಮ್ಗೆ ಒಪ್ಪಿಗೆ ಇದೆಯೋ ಇಲ್ಲೋ ಅನ್ನೋದು ಆಮೇಲಿನ ವಿಷಯ. ನಮ್ಮ ಅಭಿ ಖುಷಿನೇ ನಮ್ಗೆಲ್ಲದಕ್ಕಿಂತ ಮುಖ್ಯ. ಆದ್ರೆ ಇಷ್ಟ ಅವಸರದಲ್ಲಿ ನಿಶ್ಚಿತಾರ್ಥ ಅಂದ್ರೆ ನಾವು ನಡೆಸ್ಕೊಡ್ತೀವಿ, ಅದ್ರ ಬಗ್ಗೆ ನೀವೇನೇ ಯೋಚನೆ ಮಾಡಬೇಡಿ. ಸರಿ, ಹಾಗಾದ್ರೆ ನೀವು ಹೇಳೋ ಹಾಗೆ ಆಗ್ಲಿ. ಅಭಿ ಒಪ್ಕೊಂಡಿದ್ದಾನೆ ಅಂದಮೇಲೆ ಈ ಸಂಬಂಧಕ್ಕೆ ನಾವು ಒಪ್ಲೇಬೇಕಲ್ವಾ? ನಮ್ಮ ಒಪ್ಪಿಗೆ ಇದೆ. ಪಾಪಮ್ಮ, ಎಲ್ರಿಗೂ ಸ್ವೀಟ್ ತಗೊಂಬನ್ನಿ. ಪೂರ್ಣಿಮಾ, ಬನ್ನಿಮ್ಮ. ಪೂರ್ಣಿಮಾ, ನೀನು ನೋಡಿದ್ರೆ ತುಂಬಾ ಖುಷಿ ಆಗುತ್ತಮ್ಮ. ಈ ಮನೇಲಿ ಎಲ್ರು ಎಷ್ಟು ಒಳ್ಳೆಯವರು. ನಮ್ ದೀಪು ಈ ತರ ತುಂಬಿದ ಕುಟುಂಬಕ್ಕೆ ಸೊಸೆ ಆಗ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದು ಈಗ ನೆರವೇರ್ತಿದೆ. ನಮ್ ತವರ ಮನೇಲೂ ಹೀಗೆ ತುಂಬಿದ ಕುಟುಂಬ. ಆದ್ರೆ ನಮ್ಮ ಮನೇಲಿ 3 ಜನ. ಇನ್ ದೀಪು ಇಲ್ಲಿಗೆ ಬಂದ್ಮೇಲೆ ನಾವಿಬ್ರೇ ಆಗ್ಬಿಡ್ತೀವಿ. ಎಲ್ಲ ಗಡಿಬಿಡಿಲಾಗೋಯ್ತು ಅಂತ ನಿನಗೆ ಬೇಜಾರಾಯ್ತು ಏನೋ. ನೀನ್ ಮನೆಗೆ ಬಂದಿದ್ಯಲ್ಲ ನಮ್ಮ ಅಭಿನ ಕರೆಯೋದಕ್ಕೆ, ಆಗ್ಲೇ ನಾನು ಅನ್ಕೊಂಡೆ ನಿನ್ಗೆ ಈ ಮನೆ ಬಗ್ಗೆ ತುಂಬಾನೇ ಗೌರವ ಇದೆ ಅಂತ. ನಿಮ್ಮ ಅತ್ತೆನೂ ನಿಮ್ಮ ಯಜಮಾನ್ರು ನಮ್ಮ ಮನೆಗೆ ಬಂದಾಗ ಒಂದು ಸಣ್ಣ ವೈಮನಸ್ ಬಂದ್ರು ಅದನ್ನೆಲ್ಲ ಮರೆತು ಈ ಸಂಬಂಧಕ್ಕೆ ಒಪ್ಕೊಂಡಿದ್ದಾರೆ. ಮಾಧವ ಅವ್ರ ಥರನೇ ಎಲ್ರದ್ದು ದೊಡ್ಡ ಮನಸ್ಸು. ಇವತ್ತು ಅವರು ಇದ್ದಿದ್ರೆ ತುಂಬಾ ಖುಷಿ ಆಗೋದು. ನಾನು ರೆಗ್ಯುಲರ್ ಆಗಿ ಅವ್ರ ಶೋನ ನೋಡ್ತಾ ಇರ್ತೀನಿ. ನಾಳೆ ನಿಶ್ಚಿತಾರ್ಥಕ್ಕೂ ಯಾವುದೇ ಆಡಂಬರ ಇಲ್ಲದೆ ಮಾಧವ ಅವ್ರು ಹೇಳ್ಕೊಡ್ತಾರಲ್ವಾ, ಆ ಥರ ಸಿಂಪಲ್ ಅಡುಗೆ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಮನ್ನು ಭೇಟಿ ಮಾಡಿದ್ದು ನಮಗೂ ತುಂಬ ಖುಷಿ ಆಯಿತು. ನಿಮ್ಮ ಮನೆಗೆ ಬಂದಾಗ ಸರಿಯಾಗಿ ಮಾತಾಡೋಕ್ಕಾಗಿರ್ಲಿಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ. ದೀಪು ನಿನ್ ತಂಗಿಯಾಗಿ ಬರೋಳು. ಅವಳು ನಿನ್ ಥರನೇ ಈ ಮನೆಗೆ ಹೊಂದ್ಕೊಂಡು ಏನಾಗಿದೆ ಚಿಕ್ಕಮ್ಮನ್ಗೆ? ನನ್ಗಿಷ್ಟ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಒಪ್ಕೊಂಡ್ರು? ಅಭಿ, ನಿಮ್ ಭಾವಿ ಮಾವನ್ಗೆ ನಮ್ಮ ಮನೆ ಎಲ್ಲ ತೋರಿಸಿದ್ಯಾ? ಏನಂದ್ರು? ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ನೀವಿಲ್ಲ ಅಂದಿದ್ರೆ ಇದ್ಯಾವುದೂ ಆಗ್ತಿರ್ಲಿಲ್ಲ. ನಾಳೆ ನನ್ನ ಎಂಗೇಜ್ಮೆಂಟ್ ಅಂದ್ರೆ ಐ ಕಾಂಟ್ ಬಿಲೀವ್ ದಿಸ್. ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಮೋಷನಲ್ ಆಗ್ತಿರ್ತೀಯೋ ಅಥವಾ ನಾಳೆಗೇನಾದ್ರೂ ಶಾಪಿಂಗ್ ಮಾಡೋದಿದ್ಯೋ? ಎಲ್ಲ ರೆಡಿಮೇಡ್ ಬೇಕು, ಇವಾಗಲೇ ಹೇಳ್ತಾ ಇದ್ದೀನಿ. ಬ್ರೋ, ನನ್ನ ಅಣ್ಣನ ಎಂಗೇಜ್ಮೆಂಟ್ಗೆ ನಾನು ಏನು ಹಾಕೋತೀನಿ ಅಂತ ನೋಡಕ್ಕೆ ನನ್ನ ಇನ್ಸ್ಟಾ ಫಾಲೋವರ್ಸ್ ಎಲ್ಲ ಕಾಯ್ತಿದ್ದಾರೆ. ನಡಿ. ಒಂದು ನಿಮಿಷ ಇಲ್ಲೇ ಇರು. ಪುಟ್ಟಿ, ನಾನೀಗ ಮನೆಯಿಂದನೇ ಒಂದು ಚಿಕ್ಕ ಕೆಲಸ ಶುರು ಮಾಡಿದ್ದೀನಿ. ಪಾಪು ಆಫೀಸ್ಗೆ ಊಟದ ಡಬ್ಬಿ ಕಳಿಸ್ತಾ ಇದ್ದೀನಿ. ಈಗ ಇದಿಷ್ಟು ನೀನೇ ಇಟ್ಕೋ. ಡಬ್ಬಿ ಕಳಿಸೋದ್ರಿಂದ ಏನು ಸಂಪಾದನೆ ಆಗುತ್ತೋ ಅದಷ್ಟು ನಿನಗೆ ಕೊಡ್ತೀನಿ. ನೀನೇನು ಚಿಂತೆ ಮಾಡಬೇಡ ಪುಟ್ಟಿ. ನಿಂಗೆ ಬಂದಿರೋ ಸಮಸ್ಯೆಯಿಂದ ನೀನು ಆದಷ್ಟು ಬೇಗ ಹೊರಗೆ ಬರೋ ಹಾಗೆ ಮಾಡೋಣ. ಅಮ್ಮ, ಎಷ್ಟು ದುಡ್ಡು ಕೇಳಿದೆ ಗೊತ್ತಾ ನಿಂಗೆ?
3 ಲಕ್ಷ ಕೇಳಿದೆ. ಜುಜುಬಿ 4,000 ರೂಪಾಯಿ ಕೊಟ್ಟು ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಂತ ಹೇಳ್ತಿದ್ಯಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನೀನ್ ಹೀಗೆ ಸಂಪಾದನೆ ಮಾಡ್ತಿದ್ರೆ ಅಷ್ಟೆಲ್ಲ ದುಡ್ಡನ್ನ ಹೊಂದೋಷ್ಟೊತ್ತಿಗೆ ಎಷ್ಟು ವರ್ಷ ಆಗುತ್ತೋ ಏನೋ. ಒಂದ್ ಕೆಲ್ಸ ಮಾಡ್ತೀನಿ, ನಾನು ಪೊಲೀಸ್ ಅವ್ರಿಗೆ ಹೇಳ್ತೀನಿ ನನ್ ಗಂಡನ ಜೈಲಿಗೆ ಹಾಕ್ಬಿಡಿ, ನಮ್ಮ ಅಮ್ಮ ಸಂಪಾದನೆ ಮಾಡೋವರೆಗೂ ನಾನು ಕಾಯ್ತಾ ಇರ್ತೀನಿ ಅಂತ. ಸರಿನಾ? ನಿನಗೆ ನನ್ನ ಸಮಸ್ಯೆ ಎಷ್ಟು ಸೀರಿಯಸ್ ಆಗಿದೆ ಅನ್ನೋದು ಸ್ವಲ್ಪನೂ ಅರ್ಥನೇ ಆಗ್ತಿಲ್ವಾ? ಪುಟ್ಟಿ, ಇದ್ದಕ್ಕಿದ್ದಂಗೆ ಬಂದು ಅಷ್ಟೊಂದು ದುಡ್ಡು ಬೇಕು ಅಂದ್ರೆ ನಾನು ಎಲ್ಲಿಂದ ಹೊಂದಿಸ್ಲಿ ಹೇಳು? ಅಯ್ಯೋ, ಇದೇ ಪ್ರಶ್ನೆನ ಅದೆಷ್ಟಲ್ಲ ಅಂತ ಕೇಳ್ತೀಯಾ? ದೊಡ್ಡ ಸವಾಸ ಬೇರೆ ಮಾಡ್ತೀಯಾ? 3 ಲಕ್ಷ ಅರೇಂಜ್ ಮಾಡಕ್ಕಾಗಲ್ವಾ? ಏನ್ ಹೇಳ್ತಾ ಇದೆಯಾ ಪುಟ್ಟಿ? ಅಲ್ಲಮ್ಮ, ನಿಜ ಹೇಳು. ಅಣ್ಣಂಗೇನಾದ್ರೂ ಇದೇ ತರ ಸಮಸ್ಯೆ ಬಂದಿದ್ರೆ ಹೀಗೆ ಕಾರಣ ಹೇಳ್ಕೊಂಡು ಸುಮ್ನಿರ್ತಿದ್ಯಾ? ಒಡವೆ ಅಡ ಇಟ್ಟೋ ಸಾಲ ಮಾಡಿನೋ ಹೊಂದಿಸ್ತಿದ್ದೆ ತಾನೆ? ಆ ಮುದ್ಕ ಸುಮ್ನಿರ್ತಿದ್ನಾ? ಸಹಾಯ ಮಾಡ್ತಿದ್ದ ತಾನೆ? ನನಗ್ ಮಾತ್ರ ಯಾಕೆ ಹೀಗೆ? ನೋಡು, ಇದೇ ಲಾಸ್ಟ್. ನಾನ್ ಹೀಗೆ ಮನೆಗ್ ಬಂದು ಮುದ್ಕನ ಹತ್ರ ಮಾತಾಡ್ದೆ ಹೋಗ್ತಿರೋದು. ನೀನೇ ಮಾತಾಡು, ಇಲ್ಲ ನೆಕ್ಸ್ಟ್ ಟೈಮ್ ನಾನೇ ಬಂದಾಗ ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಪುಟ್ಟಿ, ಬಸ್ಸು, ಮದುವೆ ಆದ್ಮೇಲೆ ಹೆಂಡತಿದಿರು ಗಂಡಂದಿರನ್ನ ಕಾಯಿಸ್ತಾರೆ ಅಂತ ಹೇಳ್ತಾರೆ. ಆದ್ರೆ ನೀನು ಹಾಗಲ್ಲ, ಇನ್ ಟೈಮ್ಗೆ ಬರ್ತೀಯ. ಅದಕ್ಕೆ ಹೇಳೋದಿನ ಸ್ಪೆಷಲ್ ಅಂತ. ಹತ್ಸಿದ್ ಸಾಕು. ನಾನ್ ಮದ್ವೆಗ್ ಮುಂಚೆನೂ ಕಾಯಿಸಿಲ್ಲ, ಈಗ್ಲೂ ಕಾಯಿಸಲ್ಲ. ಅದ್ ಸರಿ, ಇದೇನಿದು ಬೊಕ್ಕೆ? ಫೋನಲ್ಲಿ ಸರ್ಪ್ರೈಸ್ ಅಂದಿದ್ದು ಇದೇನಾ? ಏನ್ ಬಾಸು ನೀನು ಹೀಗೆ ಕೇಳ್ತೀಯ? ಬೊಕ್ಕೆ ಕೊಡೋದು ಒಂದ್ ಸರ್ಪ್ರೈಸ್ ಅಂತಾರ? ನಿನಗೆ ಇಷ್ಟ ಅಂತ ತಂದೆ ಅಷ್ಟೇ. ಅದೇ, ಯಾವತ್ತೂ ಇಲ್ದೇ ಇರೋದು ಇಷ್ಟು ಬೇಗ ಕೆಲ್ಸ ಮುಗಿಸ್ಕೊಂಡ್ ಬಂದು ಸರ್ಪ್ರೈಸ್ ಅಂತ ಬೇರೆ ಹೇಳ್ತಿದ್ಯಾ? ಅಂದ್ರೆ ಎಲ್ಲ ಆಮೇಲೆ ಹೇಳ್ತೀನಿ ಬಾಸು, ನೀನ್ ಬಾ ಮೊದ್ಲು. ಎಲ್ಲಿಗೆ? ಏನ್ ಬಾಸು ನೀನ್ ಬಟ್ಟೆ ಅಂಗಡಿ ಮುಂದೆ ನಿಂತ್ಕೊಂಡು ಎಲ್ಲಿಗೇನ್ ಕೇಳ್ತೀಯಲ್ಲ? ಏನ್ ಹೇಳಿ ನಿನ್ಗೆ? ನಡಿ, ನಿನಗೆ ಏನೇನ್ ಬೇಕೋ ಎಲ್ಲಾ ತಗೋ ಇವತ್ತು. ಯಾರು ಮಾವ? ಹೇಳ್ತೀಯಲ್ಲ, ಈ ದತ್ತನ್ನ ಸೋಲ್ಸೋ ಧೈರ್ಯ ಯಾರಿಗಿದೆ? ವಯಸ್ಸು ಅನುಭವದ ಮುಂದೆ ಯಾರಾದ್ರೂ ಗೆಲ್ಲೋಕಾಗತ್ತೆಯೇ? ಒಪ್ಪದೆ ದತ್ತ, ನಾನಿನ್ ಬರ್ಲಾ? ಫೋನ್ ಬ್ಯಾಟ್ರಿ ಬೇರೆ ಖಾಲಿ ಆಗ್ತಾ ಇದೆ. ನೀನ್ ಅಲ್ಲಿ ಹೋಗಿ ಏನ್ ಮಾಡ್ತೀಯ? ಅಡಿಗೆ ಮಾಡೋದಕ್ಕೆ ಜನ ಇದ್ದಾರೆ, ಸರ್ವ್ ಮಾಡೋದಕ್ಕೆ ವೇಟರ್ಸ್ ಇದ್ದಾರೆ. ಯಾರ್ಯಾರ್ದೋ ಜೊತೆ ನಿಂತ್ಕೊಂಡು ಸೆಲ್ಫಿ ತಗೋಬೇಕಾ? ಮಾವ, ನೀವೊಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಅವ್ರಿಗೇನ್ ಕೆಲಸ ಇದೆಯೋ ಏನೋ, ಅವ್ರು ಹೊರಡ್ತಾರೆ. ನನಗ್ ಗೊತ್ತು, ಈ ದತ್ತನ ಹತ್ರ ಸೋತ ಹೋದ್ನಲ್ಲ, ಅದಕ್ಕೋಸ್ಕರ ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದ್ದಾನೆ. ನಾನು ಬಿಟ್ಟು ಬಿಡ್ತೀನ? ನಮ್ಮ ಸೀನಿಯರ್ ಕ್ಲಬ್ ಮೆಂಬರ್ಸ್ನೆಲ್ಲ ಮೀಟ್ ಮಾಡಿಸಿ ನಾನು ನಿನ್ನನ್ನ ಹೇಗೆ ಸೋಲಿಸ್ದೆ ಅಂತ ಒಂದು ಡೆಮೋ ಕೊಡ್ತೀನಿ. ದತ್ತ ಚೆಸ್ ಆಡ್ತಾನ ಅಂತ ಆಡ್ಕೋತಿದ್ರು ನನ್ನ ಮಕ್ಕಳು. ಇವತ್ತು ತೋರಿಸ್ತೀನಿ ದತ್ತ ಏನು ಅಂತ. ನಡೆಯೋ ನನ್ನ ಜೊತೆ ಪಾರ್ಕಕ್ಕೆ ಬಾ. ಮಾವ, ಅವ್ರ ಕೆಲ್ಸ. ಪರವಾಗಿಲ್ಲ ತುಳಸಿಯವರೇ. ದತ್ತ, ನಡೀರಿ ಹೋಗೋಣ. ನಾ ರೆಡಿಯಾಗಿ ಬರ್ತೀನಿ. ಕ್ಷಮಿಸಿ, ನಿಮಗ್ ತೊಂದರೆ ಆಗ್ತಾ ಇದೆ ಅನ್ಸುತ್ತೆ. ಪರವಾಗಿಲ್ಲ ತುಳಸಿಯವರೇ, ನಿಮ್ಮ ಮಾವನವರು ಖುಷಿ ನೋಡಿ ನನಗೂ ಖುಷಿ ಆಯ್ತು. ಒಂದ್ ನಿಮಿಷ. ಹಲೋ, ನಮಸ್ತೆ. ನಾನು ವನಜ ಅಂತ. ನಿಮ್ ಸೊಸೆ ನಿಮ್ ನಂಬರ್ ಕೊಟ್ರು. ನಮಸ್ತೆ, ಹೇಳಿ. ನಾಳೆ ನನ್ನ ಮಗಳ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀನಿ. ಅರ್ಜೆಂಟ್ ಆಗಿ ಎಲ್ಲಾನು ಫಿಕ್ಸ್ ಆಗಿ ಹೋಯ್ತು. ಅದಕ್ಕೆ ಸ್ವೀಟ್ ಅಂತ 150 ಮೈಸೂರು ಪಾಕ್ ಬೇಕಿತ್ತು. ಶುದ್ಧ ತುಪ್ಪದಲ್ಲಿ ಮಾಡಿರೋದು, ಸಾಫ್ಟ್ ಆಗಿರ್ಬೇಕು. ಮಾಡ್ಕೊಡ್ಬೋದಾ? ಪೂರ್ಣಿ, ಬಾ. ಅತ್ತೆ, ಈ ಮನೇಲಿ ನಿಮ್ಮ ಮಾತಿಗೆ ಯಾರೂ ಎದುರು ಮಾತಾಡಲ್ಲ. ಯಾಕಂದ್ರೆ ನೀವು ತಗೊಳ್ಳೋ ನಿರ್ಧಾರ ಸರಿಯಾಗೇ ಇರುತ್ತೆ ಅಂತ ನಂಬಿಕೆ ಎಲ್ರಿಗೂ. ಆದ್ರೆ ಇವತ್ತು
ಈ ನಿರ್ಧಾರನ ಮಾವ ಇಲ್ಲದೆ ನಾವೇ ತಗೋಬಾರ್ದಿತ್ತು ಅತ್ತೆ. ನೋಡು ಪೂರ್ಣಿ, ಅವ್ರು ಹೀಗೆ ಮನೆಗೆ ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನಾಗಿ ಹೋಗಿ ಕರೆದಿದ್ದೀಯ ಅಂದಮೇಲೆ ಹೀಗಾಗ್ಬೋದು ಅಂತ ನೀನು ಆಂಟಿಸಿಪೇಟ್ ಮಾಡ್ಬೇಕಲ್ವಾ? ಅತ್ತೆ, ಅಭಿನ ಮನೆಗೆ ಬಿಟ್ಟು ಹೋಗಕ್ ಬರ್ತೀನಿ ಅಂತ ಅಷ್ಟೇ ಅವ್ರು ನನ್ನ ಹತ್ರ ಹೇಳಿದ್ದು. ಆದ್ರೆ ಇಲ್ಲಿ ಬಂದು ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ತಾರೆ ಅಂತ ನನಗೆ ಹೇಗೆ ಗೊತ್ತಿರುತ್ತೆ ಹೇಳಿ? ಪೂರ್ಣಿ, ಬೇಜಾರು ಮಾಡ್ಕೋಬೇಡ, ಬಾ ಕೂತ್ಕೋ ಬಾ. ನೀನು ಈಗ ಹೇಳಿರೋ ಮಾತಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ಅಭಿ ನಮ್ಮನೆ ಮಗ ಆಗಿ ನಾವು ಯಾರು ಕರೆದ್ರೂ ಬರ್ದೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾನೆ ಅಂದ್ರೆ ಏನರ್ಥ? ಅವ್ರನ್ನ ಅವನು ಅಷ್ಟೊಂದು ಹಚ್ಕೊಂಡ್ಮೇಲೆ ನಾವೀ ನಿರ್ಧಾರನ ತಗೊಳ್ದೆ ಹೋದ್ರೆ ಅವನ ಭವಿಷ್ಯ ಏನಾಗುತ್ತೆ ಹೇಳು? ಅಭಿ ನೆಮ್ಮದಿಯಿಂದ ಇಲ್ಲ ಅಂದ್ರೆ ಅಭಿ ನೆಮ್ಮದಿಯಿಂದ ಇರ್ತಾನ? ಅಭಿ ಈಗ ಒಂದು ವಾರದಿಂದ ಇದ್ರಲ್ಲ, ಹಾಗೆ ಇದ್ರೆ ಭಾವ ಆಗ್ಲಿ ನಾವಾಗ್ಲಿ ನೆಮ್ಮದಿಯಿಂದ ಇರ್ತೀವ? ನೀವ್ ಹೇಳ್ತಿರೋದೆಲ್ಲ ಸರಿಯಾಗೇ ಇದೆ ಅತ್ತೆ. ಆದ್ರೆ ಇದ್ದಕ್ಕಿದ್ದಂಗೆ ಎಂಗೇಜ್ಮೆಂಟ್ ಅಂದ್ರೆ ಮಾವನ್ಗೂ ಈ ವಿಷಯ ಗೊತ್ತಿರಬೇಕು ಅಂತ ಅಷ್ಟೇ ಹೇಳ್ತಿರೋದು. ನನ್ಗ ಕಾಳಜಿ ಇರಲ್ವಾ ಹೇಳು? ಏನ್ ಮಾಡ್ಲಿ? ಅವ್ರ ಎದುರುಗಡೆ ಭಾವನ್ಗೆ ಕಾಲ್ ಮಾಡಿದ್ರೆ ಸರಿ ಹೋಗ್ತಿರ್ಲಿಲ್ಲ. ಎಲ್ಲ ಸಡನ್ ಆಗಿ ಆಗೋಯ್ತು. ಈಗ ರೂಮಿಗೆ ಬಂದು ನಾನು ಭಾವನ್ಗೆ ಫೋನ್ ಮಾಡೋಣ ಅನ್ಕೊಂಡಿದ್ದ. ಹೇಗೋ ನೀನಿದ್ಯಾ, 1 ನಿಮಿಷ ಇರು, ಫೋನ್ ಮಾಡಿ ಮಾತಾಡೋಣ. ನಮ್ದು ಮಿನಿ ಹನಿಮೂನ್ ಬುಕ್ ಆಗಿದೆ, ಇವತ್ತೇ ಹೊರಡ್ಬೇಕು. ವಾಟ್, ಇವತ್ತಾ? ಹಾ, ನನಗೊಂದು ಮಾತು ಹೇಳಬೇಕಿತ್ತು, ಮನೇಲಿ ಮಾತಾಡಬೇಕಿತ್ತು ಅಂತ ರಾಗ ಎಲ್ಲ ಹೇಳಿಬೇಡ ಪ್ಲೀಸ್. ಇದನ್ನ ನಾನು ಅರೇಂಜ್ ಮಾಡಿದ್ದಲ್ಲ, ನಮ್ಮ ಪ್ರಾಜೆಕ್ಟ್ ಕಾನ್ಫರೆನ್ಸ್ ಅಂತ ನನ್ನ ನೀಲಗಿರಿ ಹಿಲ್ಸ್ ರೆಸಾರ್ಟ್ಗೆ ಕಳಿಸ್ತಾ ಇದ್ದಾರೆ. ನನ್ನ ಹೆಂಡತಿನೂ ಕರ್ಕೊಂಡು ಹೋಗ್ಬೋದಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಪರ್ಮಿಷನ್ ಕೊಟ್ಟರು. ರಿಯಲಿ? ಮೈ ಗಾಡ್, ನಂಬೋಕೆ ಆಗ್ತಿಲ್ಲ ನನಗೆ. ಹೋಗು, ಎಷ್ಟು ಹೊತ್ತು ದೂರ ಹೋಗ್ತೀಯ ನಾನೇ ನೋಡ್ತೇನೆ. ಅಲ್ಲಿಗೆ ಹೋದ್ಮೇಲೆ ವಿಚಾರಿಸ್ಕೊತೀನಿ. ಏನಾಯ್ತು? ಯಾಕೆ ಇದ್ದಕ್ಕಿದ್ದಾಗೆ ಸೀರಿಯಸ್ ಆಗಿಬಿಟ್ಟೆ? ಸಮರ್ಥ, ಆಕ್ಚುಲಿ ಅಮ್ಮ ಒಂದು ಕೇಟ್ರಿಂಗ್ ಸರ್ವಿಸ್ ತಗೊಂಡಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡ್ಬೇಕಾಗತ್ತೆ ಪಾಪ. ಯಾವಾಗ ನೋಡಿದ್ರು ಅವ್ರ ಪಾಪ ಇವ್ರ ಪಾಪ ಅಂತ ಹೇಳ್ತಾನೆ ಇರ್ತೀಯ. ನಿನ್ನ ಕಣ್ಣಿಗೆ ನಿನ್ನ ಗಂಡ ಯಾವತ್ತೂ ಪಾಪ ಅಂತ ಅನ್ಸೋದೇ ಇಲ್ವಾ? ಮದುವೆ ಆದ್ಮೇಲೆ ಎಲ್ಲೂ ಹೋಗಿಲ್ಲ ಅನ್ನೋ ಬೇಜಾರಿತ್ತು. ಇವಾಗ ತಾನಾಗೆ ತಾನೊಂದು ಆಪರ್ಚುನಿಟಿ ಸಿಕ್ಕಿದೆ ನೋಡು, ಕಲ್ಲಾಕ್ಬೇಡ ನೀನು, ಹೋಗಿ ಬರೋಣ. ನೋಡು ಹೇಗೆ ಕಾಯ್ತಿರ್ತೀಯ ಅಲ್ವಾ ಕೋಪ ಮಾಡ್ಕೊಳಕ್ಕೆ? ನೀನ್ ಹೇಳ್ದಾಗೆ ಆಗ್ಲಿ, ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ಆಯ್ತಾ? ಬನ್ನಿ ಮಾಧು ಸರ್, ವೆಲ್ಕಮ್ ಟು ಅವರ್ ಕ್ಲಬ್. ಥ್ಯಾಂಕ್ ಯು. ಇವರು ರವೀಂದ್ರ, ನಮ್ಮ ಸಿರಿ ಅವ್ರ ತಂದೆ ಅಲ್ವೇ? ಓ ಹೌದಲ್ಲ, ನಿಮ್ಮನ್ನ ಬರ್ತ್ಡೇಲಿ ನೋಡಿದ್ದೀನಿ. ನೀವು ಅಡುಗೆ ಬಿಟ್ರಲ್ಲ? ಸದ್ಯ ಇದೊಂದು ಮರ್ತಿಲ್ಲ ಇವರು. ನಮಸ್ತೆ ಮಾಧವ್ ಸರ್, ನಿಮ್ಮನ್ನು ನಾವು ಟಿ ವಿಲಿ ನೋಡ್ತೀವಿ. ಈ ದಿವಸ ನೀವು ನಮ್ಮ ಕ್ಲಬ್ಬಿಗೆ ಗೆಸ್ಟ್ ಆಗಿ ಬಂದಿರೋದು ನಮ್ಮ ಸೌಭಾಗ್ಯ ಸರ್. ಅಯ್ಯೋ, ದೊಡ್ಡ ಮಾತು ಸರ್. ಒಂದು ಸೆಲ್ಫಿ ತಗೋಬೋದಾ? ನಿಮ್ಮ ಕಾರ್ಯಕ್ರಮ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ. ನಿಮ್ಮ ಫೋಟೋ ಹೋದ್ರೆ ಭಾಳ ಖುಷಿ ಆಗ್ತಾರೆ. ಆಯ್ತು. ನೆಗೆದು ಬಿತ್ತು, ನಾವಿಲ್ಲಿ ಬಂದಿರೋದು ಚೆಸ್ ಆಡೋದಕ್ಕೆ, ಸೆಲ್ಫಿಗೆ ಪೋಸ್ ಕೊಡೋದಕ್ಕಲ್ಲ. ಶೇಷು ಎಲ್ಲ ಅರೇಂಜ್ ಮಾಡು ಅಂತ ಹೇಳಿದ್ನಲ್ಲೋ. ಎಲ್ಲ ಅರೇಂಜ್ ಮಾಡಿದಿಂದ ತಡ ನೋಡಿಲ್ಲಿ, ಚೇರು ಟೇಬಲ್ ಎಲ್ಲ ರೆಡಿ ಇದೆ. ಚೆಸ್ ಬೋರ್ಡ್ ಒಂದು ಸೆಟ್ ಮಾಡ್ಬೇಕಷ್ಟೇ. ಅದನ್ನ ಯಾರು ಮಾಡ್ತಾರೆ? ನಾನೇ ಮಾಡ್ತೀನಿ. ಮಾಧವ್ ಸರ್, ಸಮರ್ಥ ಆಫೀಸಿಂದ ಕಾನ್ಫರೆನ್ಸ್ಗೆ ಅಂತ ನೀಲಗಿರಿ ಹಿಲ್ಸಿಗೆ ಕಳಿಸ್ತಾ ಇದ್ದಾರೆ. ಅದಕ್ಕೆ ಅವನು ನನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂದ. ಅಮ್ಮ, ತಾತ ಯಾವಾಗಲೂ ಮಾಡೋ ಥರ ಈ ಸಲನೂ ರಗಳೆ ತೆಗೆದ್ರೆ ನಾ ಸುಮ್ಮನೆ ಇರಲ್ಲ. ಫಸ್ಟ್ ಟೈಮ್ ನಾವಿಬ್ರು ಹೊರಗಡೆ ಹೋಗೋ ಅವಕಾಶ ಸಿಗ್ತಿದೆ, ಹೋಗಿ ಬರ್ತೀವಿ. ನಾವು ಇವಾಗಲೇ ಹೊರಡಬೇಕು. ತಾತನ ಹತ್ರ ಇವಾಗಲೇ ಹೇಳ್ಬಿಡ್ತೀನಿ. ಮಾವ ಪಾರ್ಕ್ಗೆ ಹೋಗಿದ್ದಾರೆ ಪಾಪು. ನೀವಿಬ್ರು ಆರಾಮಾಗಿ ಖುಷಿಯಾಗಿ ಹೋಗಿ ಬನ್ನಿ, ನಾನು ಮಾವನ ಹತ್ರ ಮಾತಾಡ್ತೀನಿ. ನೀನ್ ಮಾತಾಡ್ತೀಯಾ? ನೀವಿಬ್ರು ಒಟ್ಟಿಗೆ ಕಳೆಯೋ ಅವಕಾಶ ಬರಲಿ ಅಂತ ನಾನು ಅನ್ಕೋತಾ ಇದ್ದೆ. ಈಗ ತಾನಾಗೆ ಬಂದಿದೆ.
ನಾನು ಯಾಕೆ ಬೇಡ ಅನ್ಲಿ? ಮಾವನ್ಗೆ ನಿಧಾನವಾಗಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೋತಾರೆ. ಅವ್ರಿಗೂ ನಿಮ್ಮ ಖುಷಿನೇ ಬೇಕಾಗಿರೋದು. ಸದ್ಯ ಬಾಸು ಬಾ ಪ್ಯಾಕಿಂಗ್ ಶುರು ಮಾಡ್ಕೊಳ್ಳೋಣ. ಹೋಗಿರು ಬಂದೆ. ಅಮ್ಮ ನಾಳೆ ನನ್ನ ಕಲೀಗ್ಸ್ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಬಾಕ್ಸ್ ಕಳ್ಸೋದು ಬೇಡ ಅಂತ. ಸರಿ ಪಾಪು, ಪ್ಯಾಕ್ ಮಾಡ್ಕೋತಿರ್ತೀನಿ ಬಾ. ಈಗ ತಕ್ಷಣ ಅಂದ್ರೆ ಹೇಗೆ ಹೋಗ್ತೀರಾ ಪುಟ್ಟ? ಎಷ್ಟು ದೂರ ಇದೆಯೋ ಅಷ್ಟು ದೂರನೂ ಬೈಕಲ್ಲೇ ಹೋಗ್ತೀರಾ? ಅಮ್ಮ ಸಮರ್ಥ್ ಫ್ರೆಂಡ್ ಕಾರಲ್ಲಿ ಹೋಗ್ತಿದ್ದೀವಮ್ಮ. ಹೌದಾ? ಹಾಗಾದ್ರೆ ಸರಿ. ಅಮ್ಮ ನಾಳೆ ನೀವು ಸ್ವೀಟ್ ಮಾಡೋದಕ್ಕೆ ಒಪ್ಕೊಂಡಿದ್ದೀರಾ? ಇಬ್ರಿಗೂ ಫೋನ್ ಮಾಡೋಷ್ಟು ಚಾರ್ಜ್ ಇಲ್ಲ. ಶಾರ್ವರಿಗೆ ಮಾಡ್ತೀನಿ, ಅವಳು ಪೂರ್ಣಿಗೆ ತಿಳಿಸ್ತಾಳೆ. ವಾವ್, ನೈಸ್. ನಿನ್ ಸೆಲೆಕ್ಷನ್ ಅಂದ್ರೆ ಸೆಲೆಕ್ಷನ್ ನಿಧಿ. ಸೋ ಎಲಿಗೆಂಟ್ ಅಲ್ವಾ? ಫೋಟೋ ತೆಗೆದು ನನ್ನ ಫ್ರೆಂಡ್ಸ್ಗೆಲ್ಲ ಕಳಿಸಿ ಉರಿಸ್ದೇ ಇದ್ರೆ ಆ ದೇವ್ರ ಮೆಚ್ತಾನಾ? ಹಲೋ ನಿಧಿನಾ? ಅಮ್ಮನಿಗೆ ಫೋನ್ ಕೊಡ್ತೀಯಪ್ಪ? ಇಲ್ಲ ದೊಡ್ಡಪ್ಪ, ಅಮ್ಮ ರೂಮಲ್ಲಿದ್ದಾರೆ, ನಾನು ಹಾಲಲ್ಲಿದ್ದೀನಿ. ಕೊಡ್ಬೇಕಿತ್ತಾ? ಹೌದಾ? ಫೋನಲ್ಲಿ ಚಾರ್ಜ್ ಇಲ್ಲ, ನೀನು ಹೋಗಿ ಕೊಡೋಷ್ಟೊತ್ತಿಗೆ ಕಟ್ಟಾಗ್ಬಿಡ್ಬೋದೇನೋ. ನಾನು ಆಚೆ ಬಂದಿದ್ದೀನಿ, ಮನೆಗೆ ಬರೋದು ಸ್ವಲ್ಪ ತಡ ಆಗ್ಬೋದು ಅಂತ ಹೇಳ್ಬಿಡ್ತೀಯಾ? ಹ್ಞೂ ದೊಡ್ಡಪ್ಪ. ಅದು ಪೂರ್ಣಿ ನಿಮ್ಮಮ್ಮ ಇಬ್ರು ಸುಮಾರು ಸಲ ಫೋನ್ ಮಾಡಿದ್ರು. ಏನು ಸಮಸ್ಯೆ ಇಲ್ಲ ತಾನೆ? ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಈಗ ಸ್ವಿಚ್ ಆಫ್ ಆಗೋಯ್ತು. ಮುಚ್ಚಿಟ್ಟು ನಾನೇ ಮೋಸ ಮಾಡ್ಬಿಟ್ಟೆ. ಇದಕ್ಕೆಲ್ಲ ಕಾರಣ ನಾನೇ ಪಾಪಮ್ಮ. ಹಾಗೆಲ್ಲ ಹೇಳ್ಬೇಡ ಪೂರ್ಣಿ, ಎಲ್ಲ ಅವ್ರವ್ರು ಸೇರ್ ಮಾಡಿದ್ದು. ಇದ್ರಲ್ಲಿ ನಿಂದೇನ್ ತಪ್ಪಿದೆ ಹೇಳು? ನಾನು ಅಭಿನ ವಾಪಸ್ ಕಳಿಸಿ ಅಂತ ಹೇಳಕ್ ಹೋದ್ನಲ್ಲ, ನಾನು ಹೋಗ್ಬಾರ್ದಿತ್ತು, ಅದೇ ತಪ್ಪಾಗಿದ್ದು. ನೀನ್ ಹೋಗಿದ್ದು ಈ ಮನೆಗೆ ಒಳ್ಳೇದಾಗ್ಲಿ ಅಂತ, ಅಭಿಯಪ್ಪನವ್ರ ಮೇಲಿನ ಕಾಳಜಿಯಿಂದಲ್ವಾ? ಯಾವ ಕಾರಣಕ್ಕೆ ಹೋಗಿದ್ರು, ಅದ್ರ ಪರಿಣಾಮ ಹೀಗೆಲ್ಲ ಆಗೋಯ್ತಲ್ಲ ಪಾಪಮ್ಮ. ಹಾಗನ್ಕೋಬೇಡ ಪೂರ್ಣಿ, ಆ ಪರಿಸ್ಥಿತಿಲಿ ಯಾವ್ದು ಸರಿನೋ ಅದನ್ನೇ ಮಾಡಿದ್ದೀನಿ ನೀನು. ಎಲ್ಲ ನಮ್ಮ ಕೈಲಿರಲ್ವಲ್ಲ ಪೂರ್ಣಿ. ನಿನ್ನೇನು ತಪ್ಪಾಯ್ತು ಅಂತ ಅಯ್ಯ ಯಾವತ್ತೂ ಅಂದ್ಕೊಳ್ಳಲ್ಲ. ನೀನು ಹೇಗೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆದ್ರೂ ಮಾವನ್ಗೇನು ಹೇಳ್ದೆ, ಇಷ್ಟು ದೊಡ್ಡ ನಿರ್ಧಾರ. ಈ ಥರ ಯೋಚನೆ ಮಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅಯ್ಯ ಬಂದ ಕೂಡಲೇ ನಾನು ನಿನ್ನನ್ನು ಎಬ್ಬಿಸ್ತೀನಿ. ಈಗ ನೀನು ಮಲ್ಕೋ, ಬೆಳಿಗ್ಗೆ ಬೇಗ ಹೇಳ್ಬೇಕಲ್ವಾ? ಹಾಲು ತಾಕೋ ಪೂರ್ಣಿ. ಟೆಂಪ್ರೇಚರ್ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಇದೆ. BP ಸ್ವಲ್ಪ ಲೋ ಆಗಿರೋದ್ರಿಂದ ಸುಸ್ತಾಗಿದ್ದಾರೆ. ಲೋ BP ನಾ? ಶೇಷು, ನಾ ಮಾತಾಡುವಾಗಲೆಲ್ಲ ನಿನಗೆ BP ಜಾಸ್ತಿ ಅಂತಿದ್ಯಲ್ಲ, ಕೇಳಿಸ್ಕೊ. ಒಂದು ಇಂಜೆಕ್ಷನ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಇಂಜೆಕ್ಷನ್ನ ಅವೆಲ್ಲ ಬೇಡಪ್ಪ. ತುಳಸಿ ಜೋನಿ ಬೆಲ್ಲ ಹಾಕಿ ಧನಿಯಾ ಕಷಾಯ ಮಾಡಿಕೊಡ್ತಾಳೆ, ಎಲ್ಲ ಸರಿ ಹೋಗುತ್ತೆ. ಲೋ BP ಇರೋದ್ರಿಂದ ಜ್ವರ ಬೇಗ ಕಮ್ಮಿ ಆಗಲಿ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ ಅಷ್ಟೇ. ಹೇಳದ್ನಲ್ಲ, ಧನಿಯಾ ಕಷಾಯದ ಮುಂದೆ ಯಾವ ಇಂಜೆಕ್ಷನ್ನು ಇಲ್ಲ. ಯಾಕಣ ಇಂಜೆಕ್ಷನ್ ಅಂದ್ರೆ ಭಯನ? ನೆಗದ್ಬಿತ್ತು ಭಯ ಅಂತೆ. ದತ್ತವ್ರೆ, ಒಂದು ಇಂಜೆಕ್ಷನ್ ತಗೊಂಡ್ರೆ ಪಟ್ ಅಂತ ಜ್ವರ ಇಳಿದು ಬಿಡುತ್ತೆ, ಎಲ್ಲ ಸರಿ ಹೋಗುತ್ತೆ. ಮಾತ್ರೆ ಕೊಡ್ತೀನಿ, ಮರೀದೆ ತಗೋಬೇಕು. ಮಾತ್ರೆ ತಗೊಂಡ್ರೆ ಜ್ವರ ಕಡಿಮೆ ಆಗೋದಕ್ಕೆ 7 ದಿವಸ ಬೇಕು. ಅದಿಲ್ಲ ಅಂತಂದ್ರೆ 1 ವಾರ ಬೇಕು. ಆ ಸೌಭಾಗ್ಯ ಮಾತ್ರೆ ಯಾಕೋ? ಜ್ವರ ಜಾಸ್ತಿ ಆದರೆ
ಹಣೆ ಮೇಲೆ ತಣ್ಣೀರ್ ಬಟ್ಟೆ ಇಡಿ. ಡಾಕ್ಟ್ರೆ, ಹುಷಾರ್ ತಪ್ಪಿದ್ರೆ ನಮ್ಮ ದತ್ತನ ಜಾಸ್ತಿ ರಗಳೆ ಮಾಡ್ತಾನೆ. ಚೆನ್ನಾಗಿ ನಿದ್ರೆ ಮಾಡೋ ಥರ ಒಂದು ಮಾತ್ರೆ ಬರೆದು ಕೊಡಿ ಪ್ಲೀಸ್. ಶೇಷು, ನೀನ್ ಕಿವಿ ಓದೋದ್ ಬೇಡ. ಏ ಚಪ್ಪಲಿ ಕಳ್ಳ, ಈ ಸಣ್ಣ ಪುಟ್ಟ ಜ್ವರಕ್ಕೆಲ್ಲ ಡಾಕ್ಟರ್ನ ಯಾಕೆ ಕಳಿಸ್ತೆ? ಮನೇಲಿ ಚೆಸ್ ಆಡೋವಾಗ ನಾನ್ ನಿನ್ನನ್ನು ಸೋಲಿಸ್ದೆ ಅಂತ ಅನ್ನೋ ಕೋಪಕ್ಕೆ ಇಂಜೆಕ್ಷನ್ ಕೊಡ್ಸಿದ್ಯಾ ನಂಗೆ? ಹಾಗೇನಿಲ್ಲ ದತ್ತ. ಈಗಿನ ಕಾಲದಲ್ಲಿ ಸಣ್ಣ ಜ್ವರನೂ ನೆಗ್ಲೆಕ್ಟ್ ಮಾಡಬಾರ್ದು. ನೀನಿದ್ದಕ್ಕೆ ಈ ಜ್ವರಕ್ಕೆಲ್ಲ ಡಾಕ್ಟರ್ ನೋಡೋ ಹಾಗಾಯ್ತು. ಇಲ್ಲ ಅಂದ್ರೆ ಆ ಶೇಷನು ತುಳಸಿನೂ ಸೇರ್ಕೊಂಡು ಕಷಾಯ ತಣ್ಣೀರ್ ಬಟ್ಟೆಯಲ್ಲೇ ಮುಗಿಸಿರೋರು. ಆದರೂ ನಿಮಗೆ ನಂಬಿಕೆ ಇರೋದು ಆ ಕಷಾಯದಲ್ಲೇ ತಾನೆ. ನಮಗೆ ಯಾವುದರ ಮೇಲೆ ನಂಬಿಕೆ ಇದೆಯೋ ಅದರಲ್ಲೇ ಹುಷಾರಾಗೋದು. ನಿನಗೆ ದಾ ಅಕ್ಷರ ಬಂದಿದೆ, ಆಮೇಲೆ ಮರ್ತು ಬಿಟ್ಟಿಯಾ? ನಿಂದೊಳ್ಳೆ ಅಂತ್ಯಾಕ್ಷರಿ ರಗಳೆ ಆಯ್ತು ಬಾಸ್. ಅಲ್ಲ, ಈ ಅದ್ಭುತವಾದ ವಾಯ್ಸಲ್ಲಿ ಹಾಡು ಕೇಳಕ್ ಅಷ್ಟೊಂದು ಇಷ್ಟ ನನಗೆ. ವಿಷಯ ಅದಲ್ಲ ಸಮರ್, ಒಂದೊಂದ್ಸಲ ನಾನು ಹಾಡ್ತಾ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅನ್ಸೋದು. ಅದೇ ನಿನ್ನ ಹಾಡು ಕೇಳ್ತಾ ಕೇಳ್ತಾ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗ್ತಿದೆ. ಅದಕ್ಕೆ ಈ ಅಂತ್ಯಾಕ್ಷರಿ. ಬಾಸು, ಅದು ಬಿಡು, ನಾವೆಲ್ಲಿದ್ದೀವಿ ಈಗ? ಈ ರೆಸ್ಟೋರೆಂಟ್ ಚೆನ್ನಾಗಿದೆ ಅಂತ ನನ್ನ ಕಲೀಗ್ಸ್ ಹೇಳಿದ್ರು, ಅದಕ್ಕೆ ಟ್ರೈ ಮಾಡೋಣ ಅಂತ. ಓ ಸೂಪರ್. ನಂಗೆ ಈ ತರ ಆಂಬಿಯನ್ಸ್ ಇರೋ ರೆಸ್ಟೋರೆಂಟ್ಸ್ ಅಂದ್ರೆ ತುಂಬಾ ಇಷ್ಟ. ಗೊತ್ತು ಬಾಸು, ನಾವು ಮದುವೆ ಆಗೋಕ್ಕಿಂತ ಮುಂಚೆ ರಾಗಿಗುಡ್ಡ ದೇವಸ್ಥಾನದ ಆಚೆ ಕೂತ್ಕೊಂಡು ಇಬ್ರು ಕಳ್ಳೆಕಾಯಿ ತಿಂತ ಆಟೆ ಹೊಡಿತಿದ್ದಾಗ ಇದನ್ನ ಹೇಳಿದ್ದೆ. ನಿಜ ತಾನೆ? ಅಷ್ಟೆಲ್ಲ ನೆನಪಿದ್ಯಾ ನಿನ್ಗೆ? ನಾನು ಯಾವುದನ್ನು ಮರ್ತಿಲ್ಲ ಬಾಸು. ನಾನು ಮದುವೆ ಆಗಿಂತ ಮುಂಚೆ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ನೋ ಈಗ ಅದಕ್ಕಿಂತ ಜಾಸ್ತಿನೇ ಪ್ರೀತಿ ಮಾಡ್ತೇನೆ. ನಿಜವಾಗ್ಲೂ? ಅದ್ರ ಬಗ್ಗೆ ಡೌಟೇ ಬೇಡ ಬಾಸು. ನೀರ್ ತಗೊಂಡ್ಬರ್ತೀನಿ. ಅಮ್ಮ ತುಳಸಿ, ದತ್ತಣ್ಣಂಗೆ ಒಳ್ಳೆ ಬಕ್ರ ಸಿಕ್ಕಾಗಿದೆ. ಪಾಪ ಮಾಧವ್ ಸರ್, ದತ್ತಣ್ಣ ಹುಷಾರ್ ತಪ್ಪದಾಗ ನಿನಗೆಷ್ಟು ತೊಂದರೆ ಕೊಡ್ತಿದ್ದ ಗೊತ್ತಲ್ಲ ತುಳಸಿ. ಅಲ್ಲ, ಇಷ್ಟು ದಿನ ಮಾಧವ್ ಸರ್ನ ಬೈತಿದ್ದು ಈಗ ನೋಡು ಅವ್ರನ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾನೆ. ಈ ದತ್ತಣ್ಣನ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲಮ್ಮ. ಮಾಧವ್ ಸರ್ಗೆ ಏನ್ ಕೆಲಸ ಇತ್ತು ಏನೋ ಪಾಪ. ಅವ್ರು ಹೊರಡ್ಬೇಕು ಅಂದ್ರೆ ಕೇಳಿ ನೋಡು, ನಾನ್ ಸ್ವಲ್ಪ ಹೊತ್ತಿರ್ತೀನಿ. ಸೀರೆನೂ ಇಲ್ಲ, ಸಮರ್ಥಾನ ಇಲ್ವಲ್ಲ. ಮಾವ ಮಲ್ಗೋವರೆಗೂ ಮಾಧವ್ ಅವ್ರು ಇರ್ತೀನಿ ಅಂದ್ರು. ಮಾವಂಗೆ ಅವರೇ ಇರ್ಬೇಕು ಅಂತ ದತ್ತಣ್ಣ ಹೇಳಿದ ಮೇಲೆ ಮುಗೀತು. ಅವನಟ ಯಾರಿಗ್ ಗೊತ್ತಿಲ್ಲ ಹೇಳು. ಏನಾದ್ರೂ ಬೇಕಿದ್ರೆ ಸಂಕೋಚ ಇಲ್ಲದೆ ಹೇಳಮ್ಮ ತುಳಸಿ. ಮಾಧವ್ ಸರ್ ಹೊರಟ ಮೇಲೆ ದತ್ತಣ್ಣನ ಜೊತೆ ಯಾರಾದ್ರೂ ಇರ್ಬೇಕು ಅಂದ್ರೆ ನನಗೆ ಹೇಳು, ನಾನು ಬರ್ತೇನೆ. ಪರವಾಗಿಲ್ಲ, ಅಮ್ಮ ಕಾಯ್ತಾ ಇರ್ತಾರೆ, ನೀವು ಹೊರಡಿ. ಆಯ್ತಮ್ಮ, ಬರ್ತೇನೆ. ಚಪ್ಪಲಿ ಕಳ್ಳ, ಜ್ವರ ಜಾಸ್ತಿ ಆದ್ರೆ ಒದ್ದೆ ಬಟ್ಟೆ ಹಾಕು ಅಂದಿದ್ರಲ್ಲ ಡಾಕ್ಟ್ರು, ಸುಮ್ಮನೆ ಕೂತಿದೀಯಾ? ಅಷ್ಟೊಂದು ಬಿಸಿ ಇಲ್ಲ ದತ್ತ, ಇಂಜೆಕ್ಷನ್ ಕೊಟ್ರಲ್ಲ. ಒದ್ದೆ ಬಟ್ಟೆ ಹಾಕ್ಬೇಕಲ್ಲ ಅಂತ ಬಿಸಿ ಇಲ್ಲ ಅಂತಿದೀಯಾ? ಸರಿ, ಬಂದೆ. ಸರಿಯಾಗಿ ಒಂದು ಪಟ್ಟಿ ಹಾಕೋಕ್ ಬರೋಲ್ಲ, ಅದೇನು ಅಡುಗೆ ಮಾಡ್ತೀಯೋ? ಮಾವ ಹೇಳಿ, ಗಂಜಿ ಮತ್ತೆ ಉಪ್ಪಿನಕಾಯಿ. ಹಸಿವಿಲ್ಲ, ಸೇರಲ್ಲ ಅನ್ಸುತ್ತೆ, ಬೇಡ. ಹಾಗಂದ್ರೆ ಹೇಗೆ? ಶಕ್ತಿ ಬರಬೇಕು ಅಂದ್ರೆ ಹೊಟ್ಟೆಗೆ ಬೀಳಲೇಬೇಕು. ತಗೊಳ್ಳಿ. ಅಯ್ಯ, ಒಂದು ಹೊತ್ತು ತಿನ್ಲಿಲ್ಲ ಅಂದ್ರೆ ಏನೂ ಆಗಲ್ಲ. ಎಷ್ಟು ಸೇರುತ್ತೋ ಅಷ್ಟು ತಿನ್ನು, ಸರಿನಾ? ಚಳಿಗೆ ಕೈ ಹೀಗೆ ನಡುಗ್ತಾ ಇದೆ, ತಿನ್ನೋದ್ರೆ ಹಾಕಿ ತಿನ್ಲಿ. ಅಷ್ಟು ಕಾಳಜಿ ಇರೋನ್ ತಿನ್ನಿಸ್ಬೇಕಪ್ಪ. ಅಷ್ಟೇ ತಾನೇ, ನಾನೇ ತಿನ್ನಿಸ್ತೀನಿ, ಬನ್ನಿ. ಬಿಡು ಬಿಡು, ನಾನೇ ಕೂತ್ಕೊಳ್ತೀನಿ, ಬಿಡು ಬಿಡು.
ಅಷ್ಟು ಕಮ್ಮಿ ಕೊಡ್ತಾ ಇದ್ದೀಯಾ? ನಾನೇ ಚಿಕ್ಕ ಮಗುನ. ನಿದ್ದೆ ಬರ್ತಾ ಇಲ್ವಾ? ಲೈಟ್ ಆಫ್ ಮಾಡ್ಲಾ? ಲೈಟ್ ಆಫ್ ಮಾಡಿದ್ರೆ ನೀ ಕತ್ಲಲ್ಲಿ ಓದ್ತೀಯ? ಇಲ್ಲ, ನಾನು ಆಚೆ ಕೂತ್ಕೊಂಡು ಓದ್ತೀನಿ. ನೀನು ಇಲ್ಲಿರೋದು ಯಾಕೆ? ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ. ಹೌದು ತಾನೆ? ನೀನು ಆಚೆ ಹೋಗಿ ಕೂತ್ಕೊಂಡು ಓದೋಕೆ ಶುರು ಮಾಡಿದ್ರೆ ಇಲ್ಲಿ ನನ್ನನ್ನು ನೋಡ್ಕೊಳ್ಳೋರು ಯಾರು? ಚಪ್ಪಲಿ ಕಡ, ನೀನು ಹಾಡ್ಗೀಡೇನಾರು ಹೇಳ್ತೀಯಾ? ಯಾಕೆ ತಾತ? ಅಶ್ವತ್ತು ಆಮೇಲೆ ಅಪ್ಪು, ಅದೇ ನಮ್ಮ ಪುನೀತ್ ರಾಜ್ಕುಮಾರ್ ಬಾಲ್ ನಟನಾಗಿದ್ದಾಗ ಒಂದು ಹಾಡಿದೆಯಲ್ಲ, ನೆನಪಿದ್ಯಾ? ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಆ ಹಾಡ? ಅದೇ ಹಾಡು. ಹಾಡ್ತೀಯಾ ಈಗ್ಲಾ? ಮತ್ತೆ ಅಲ್ವೋ, ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ ಅಂತ ಈಗಲ್ದೆ ಬೆಳಿಗ್ಗೆ ಹಾಡ್ತಾರೆ. ಅಲ್ಲ, ನಾನು ಹಾಡು ಕಂಡಿದ್ದೀನಿ, ಸುಮ್ಮನೆ. ಅಫ್ಕೋರ್ಸ್ ನನ್ನ ರೇಂಜಿಗೆ ನಿನಗೆ ಹಾಡೋಕೆ ಬರೋದಿಲ್ಲ ಗೊತ್ತು, ಬಟ್ ನೀ ಹಾಡು, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ. ಅದೇನ್ ನಾನ ಅನ್ಕೊಂಡು ಸಾಹಿತ್ಯ ಸರಿಯಾಗಿ ಹೇಳಲಿಲ್ಲ ಅಂತಂದ್ರೆ ಪನಿಷ್ಮೆಂಟ್, ಮತ್ತೆ ಮೊದಲಿನಿಂದ ಹಾಡಬೇಕು. ಅದೇನು ಯೋಚನೆ ಮಾಡ್ತಿದ್ಯಾ? ಮೊದಲಿಂದ ಶುರು ಮಾಡೋ. ಸರಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗು ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಒಂದು ರೇಂಜಿಗೆ ಹಾಡಿದ್ದೀಯ. ಶ್ರುತಿ ಮಧ್ಯೆ ಮಧ್ಯೆ ಅಲ್ಲಿ ಇಲ್ಲಿ ತಪ್ಪುತ್ತಿತ್ತು. ನಾನು ಹುಷಾರಾದ್ಮೇಲೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಹಾಗೆ ಆಗ್ಲಿ ದತ್ತ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಪಲ್ಲವಿ ಆಯ್ತಲ್ಲ, ಚರಣದಲ್ಲಿ ಶುರು ಮಾಡಿ ಬರಲಿದ್ದೆ. ನಾನು ಸ್ವೀಟ್ ಮಾಡ್ಕೊಡ್ತಾ ಇರೋ ವಿಷಯನ ಸಂಧಿಂಗ್ ಹೇಳ್ಬಿಡ್ಲಾ? ಮಧ್ಯಾಹ್ನ ಬಂದಾಗ ಟೆನ್ಷನ್ನಲ್ಲೇ ಇದ್ಲು. ಈ ವಿಷಯ ಗೊತ್ತಾದ್ರೆ ಅವಳಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಪ್ರಸಾದ್ ಇನ್ನೂ ಬಂದಿಲ್ವಲ್ಲ? ಬರೋದು ಎಷ್ಟೊತ್ತಾಗುತ್ತೆ ಅಂತ ಫೋನ್ ಮಾಡಿ ಕೇಳೋಣ ಅಂದ್ರೆ ಫೋನೇ ಕಾಣಿಸ್ತಿಲ್ಲ. ಹಾಲಲ್ಲಿ ಏನಾದ್ರೂ ಬಿಟ್ನಾ? ಪುಟ್ಟಿ ಕೇಳಿಸ್ತಾ ಇಲ್ವಾ? ಯಾಕೇನು ಮಾತಾಡ್ತಾ ಇಲ್ಲ? ಕೋಪ ಬಂದಿದ್ಯಾ ನನ್ನ ಮೇಲೆ? ಮಧ್ಯಾಹ್ನ ನೀನ್ ಬಂದಾಗ ಗಾಬರಿಲಿ ನೀನ್ ಊಟ ಮಾಡಿದ್ಯೋ ಇಲ್ವೋ ಅಂತಾನು ಕೇಳಕ್ಕಾಗ್ಲಿಲ್ಲ. ಮಾಮ ಏನ್ ಮಾಡ್ತಿದ್ದೀರಾ? ಅದ್ ನನ್ ಫೋನು. ಗೊತ್ತಮ್ಮ, ನಿಮ್ಮ ಮನೆಯಲ್ಲಿದ್ದಾರೆ, ನೀನು ಕೂಡ ಎಲ್ಲ ವಿಷಯ ಹೇಳ್ತಾ ಇದ್ದಾರೆ. ಅಮ್ಮ, ನಿನಗೆ ನಾನು ಆಮೇಲೆ ಫೋನ್ ಮಾಡ್ತೀನಿ. ನೀನಾಗ್ಲೇ ನಮ್ಮಮ್ಮನ ಮನೆಗೆ ಹೋಗಿದ್ದೆ ಅಂತ ಹೇಳಿದಾಗ ನಾನು ನಿನ್ನ ಮಾತು ನಂಬಲಿಲ್ಲ. ಆದ್ರೆ ಈಗ ನಿಮ್ಮಮ್ಮನ ಧ್ವನಿ ಕೇಳಿದ ಮೇಲೆ ನನ್ನ ಸೊಸೆ ಮುದ್ದು ಅವಾಗ ಸತ್ಯಾನು ಹೇಳ್ತಾಳೆ ಅಂತ ಗೊತ್ತಾಯ್ತು. ದೇವ್ರೆ, ಈ ಅಮ್ಮ ಅದೇನ್ ಮಾತಾಡಿದಾಳು? 3 ಲಕ್ಷದ ವಿಷಯ ಏನಾದ್ರೂ ಹೇಳ್ಬಿಟ್ಟಿದ್ರೆ? ಏನ್ ಯೋಚನೆ ಮಾಡ್ತಾ ಇದೆಯಾ ಸೊಸೆ ಮುದ್ದು? ನಮ್ಮ ಮಾವನಿಗೆ ಸತ್ಯ ಗೊತ್ತಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ? ಏನ್ ಸತ್ಯ ಮಾವ? ಅದೇ ಬ್ಯಾಂಕು ಕೇರ್ ಆಫ್ ಅಂತೆಲ್ಲ ಹೇಳಿ ನಿಮ್ಮಮ್ಮನ ಮನೆಗೆ ಹೋಗಿತ್ತು. ಓ, ಅದ
ಅದ ಅಂದ್ರೆ ಬೇರೆ ಏನಾದ್ರೂ ಇತ್ತ? ಏನಿಲ್ಲ ಮಾವ, ಬೇರೆ ಏನಿರುತ್ತೆ? ಏನಿಲ್ಲ. ನೋಡು ಸೊಸೆ ಮುದ್ದು, ನೀನು ನನ್ನ ಹತ್ರ ಸುಳ್ಳು ಹೇಳಿ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡಿದ್ರೆ ಅದು ಶುದ್ಧ ಭ್ರಮೆ. ಸಾಧ್ಯನೇ ಇಲ್ಲ. ಈ ಜುಗ್ಗ ಅಲ್ಲ ಈ ಜಗ್ಗ ಒಂದಲ್ಲ ಒಂದು ದಿವಸ ನಿನ್ನ ಸ್ಕೀಮ್ ಏನು ಅಂತ ಪತ್ತೆ ಮಾಡೇ ಮಾಡ್ತಾನೆ, ತಿಳ್ಕೊ. ಈಗ ಹೇಳಮ್ಮ, ಯಾಕೆ ಹೋಗಿದ್ದೆ ಅಲ್ಲಿಗೆ? ಅಯ್ಯೋ, ಅಮ್ಮ ನೋಡ್ಬೇಕು ಅಂತ ಅನ್ಸ್ತು, ಅದಕ್ಕೆ ಹೋಗಿದ್ದೆ. ನಿಮ್ ಮಗ ಇನ್ನೂ ಮನೆಗೆ ಬಂದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ. ನನ್ನ ವಿಷಯ ನಾನು ನೋಡ್ಕೊಳ್ತೀನಿ. ರೀ, ನಿಮ್ದು ಅತಿ ಆಯ್ತು ಕಣ್ರಿ. ಯಾಕ್ರೆ ಹೀಗ್ ಮಾಡಿದ್ರೆ? ಅತಿ ಆಗಿದ್ ನಂದಲ್ಲ, ನಿಂದು. ಈ ನಡು ರಾತ್ರಿಲಿ ಹಿಂಗ್ ಸೀರೆ ಉಟ್ಕೊಂಡು ಏನ್ ಯಾವ್ದಾರ ಭಜನಾ ಮಂಡಳಿಗೆ ಹೋಗ್ತಾ ಇದೆಯೇನೋ? ಅದು ನಾಳೆ ಈ ಸೀರೆ ಸೇಲ್ಗಿತ್ತಪ್ಪ, ಉಟ್ರೆ ಹೇಗ್ ಕಾಣುತ್ತೆ ಅಂತ ಉಡ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ ಗಲಾಟೆ ಕೇಳಿ ಎದ್ದು ಬಂದೆ. ಆಯ್ತಾಯ್ತು, ಹೋಗಿ ಬಟ್ಟೆ ಬದಲಾಯಿಸಿ ಹೋಗು. ಆದ್ರೂ ನೀವ್ ಯಾಕ್ರಿ ಸಂದೀನ್ ಫೋನ್ ತೆಗ್ದಿದ್ದು? ಸಮ್ಮರ್ ಆದ್ರೂ ಎಷ್ಟು ಚಳಿ ಇದಲ್ಲ ಸಮರ್ತೀನಿ. ಅದಕ್ಕೆ ಅಲ್ವಾ ನಿನ್ನ ಇಲ್ಲಿ ಕರ್ಕೊಂಬಂದಿತ್ತು. ಗೂಬೆ ಹೊಡೋಣವಾ? ಓಕೆ ಬಾಸು. ನೋಡು, ನೀನ್ ಹೇಳಿದ ಟೈಮಿಗಿಂತ 5 ನಿಮಿಷ ಬೇಗ ಬಂದಿದ್ದೀನಿ. ಕಾರ್ನ ನಿಧಾನ ಕೊಡಿಸ್ಬೇಕು. ಸೂರ್ಯ ನಾವಿಬ್ಬರು ಬರ್ತೀವಂತ ಲೇಟಾಗಿ ಹುಟ್ಟಕ್ಕಾಗತ್ತಾ? ಅವನ್ ಕಾಯಲ್ಲ ಅಂತಾನೆ ತಾನೆ ಬೇಗ ಹೊರಟಿದ್ದು. ಬಾಸು, ಹೇಗೂ ಇಲ್ಲಿವರೆಗೂ ಬಂದಿದ್ದಿ, ಏನೇನು ನೋಡೋಕ್ಕಾಗುತ್ತೋ ಎಲ್ಲ ನೋಡ್ಕೊಂಡು ಹೋಗೋಣ ಅಲ್ವಾ? ಆಫೀಸ್ ಕೆಲ್ಸದ ಜೊತೆ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅವಕಾಶ ಸಿಗುತ್ತೆ ಅಂತಂದ್ರೆ ಬಿಟ್ಕೊಡಕ್ಕಾಗತ್ತಾ? ಚಳಿ ಅಂದಲ್ಲೋ ಬಾಸು. ಇಷ್ಟು ಫ್ರೆಶ್ ಆಗಿರೋ ಗಾಳಿ ಸಿಗತ್ತೆ ಅಂದ್ರೆ ಚಳಿ ತಡ್ಕೊಬೋದು. ಹಾಗ ಇವಾಗ ತಡ್ಕೊ. ನನ್ನೆಂತ ಫಾಲೋ ಮಾಡ್ತಿದ್ದೀವಿ ಮಚ್ಚ. ಎಲ್ಲ ಕಡೆ ಜನಗಳು ಇವ್ರಿಬ್ರು ಸಿಕ್ತೇ ಇರ್ಲಿಲ್ಲ, ಇವತ್ತು ಸಿಕ್ಕೇ ಸಿಗ್ತಾರೆ. ಸರಿ, ನಾನೇನು ಹೊರಡ್ತೀನಿ. ಇಷ್ಟೊತ್ತಾಗುತ್ತೆ ಅಂತ ಮನೇಲಿ ಗೊತ್ತಿರಲಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆಯಲ್ಲ. ಪೂರ್ಣಿ ಮೊಬೈಲಿಗೆ ಫೋನ್ ಮಾಡ್ಬೋದಾಗಿತ್ತಲ್ವಾ? ಪರವಾಗಿಲ್ಲ, ಇಷ್ಟು ಬೇಗ ಫೋನ್ ಮಾಡಿದ್ರೆ ಗಾಬರಿ ಆಗ್ತಾರೆ. ಹೇಗೂ ಮನೆಗೆ ಹೋಗ್ತೀನಲ್ಲ. ದತ್ತ, ನಾನೀಗ ಹೊರಡ್ಬೋದಾ? ಸರಿ, ಮತ್ತೆ ಹುಷಾರ್ ತಪ್ಪಿದ್ರೆ ಹೇಳಿ ಕಳಿಸ್ತೀನಿ. ಸರಿ, ದತ್ತ ಅವರು ಪರ್ಮಿಷನ್ ಕೊಟ್ಟಾಯ್ತಲ್ಲ, ನಾನೀಗ ಹೊರಡ್ತೀನಿ. ಕಾಫಿ ಮಾಡ್ಕೊಡ್ಲಾ? ಅಷ್ಟು ದೂರ ನೀವು ಸ್ಕೂಟ್ರಲ್ಲಿ ಹೋಗ್ಬೇಕಲ್ಲ, ರಾತ್ರಿ ನಿದ್ದೆನೂ ಸರಿಗಾಗಿಲ್ಲ. ಬೇಡ ತುಳಸಿಯವರೇ, ನೀವು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ. ಚಪ್ಪಲಿ ಕಳ್ಳ ತುಂಬ ವರ್ಷಗಳ ನಂತರ ನನ್ನ ಮಗನೇ ನನ್ನನ್ನು ನೋಡ್ಕೋತಾ ಇದ್ದಾಗಿತ್ತು. ನಾನೇ ನಿಮಗೆ ಕೃತಜ್ಞತೆ ಹೇಳೋಣ ಅನ್ಕೊಂಡಿದ್ದೆ. ಹಾ ಮಾವ, ಈಗೊಂದು ಸ್ವಲ್ಪ ಹೊತ್ತು ಮುಂಚೆ ಹೋದ್ರು, ನೀವೇನೋ ಮಲ್ಗಿದ್ರಿ. ಆಗ್ಲಿ ಅಷ್ಟು ಹೊತ್ತಿದ್ದು ನೋಡ್ಕೊಂಡಲ್ಲ, ನಾನು ಅವನ ಬಗ್ಗೆ ಏನೋ ಅನ್ಕೊಂಡಿದ್ದೆ. ಪರವಾಗಿಲ್ಲ ಮನುಷ್ಯ. ಮಾವ, ನಿಮಗೆ ತಿಂಡಿ ಗಂಜಿನೇ ಮಾಡ್ಲಾ? ಬಿಟ್ರೆ ವರ್ಷ ಪೂರ್ತಿ ಅದೇ ಮಾಡ್ತಾ ಇರ್ತೀಯ, ಬೇರೆ ಏನಾದ್ರು ಮಾಡು. ಸರಿ ಮಾವ.
ಒಂದು ನಿಮಿಷ. ನೀನು ಯಾರು ಏನೋ ಸ್ವೀಟ್ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ಯಲ್ಲ, ಅದನ್ನು ಕೊಟ್ಟು ಬರೋದಕ್ಕೆ ಎಷ್ಟೊತ್ತಿಗೆ ಹೋಗಬೇಕು? 10 ಗಂಟೆಗೆ ಮಾವ. ಆದರೆ ನಿಮ್ಗೆ ಹುಷಾರಿಲ್ವಲ್ಲ? ನನ್ನ ಫೋನ್ ಕೊಡು. ಕೇಳಿಸ್ಲಿಲ್ವಾ? ನನ್ನ ಫೋನ್ ಕೊಡು. ಅರೆ ಯಾರು? ದತ್ತಣ್ಣ ಈ ಟೈಮಿಗೆ ಮಾಡಿದಾರಲ್ಲ. ಹಲೋ, ಯಾರು? ಹಾಂ, ಅಷ್ಟು ಬೇಗ ಬರ್ಬಿಟ್ನಾ ಪಾರ್ಟಿ? ನಾನು ಬೀಗ್ರೆ ದತ್ತ, ಶುಭೋದಯ. ಓ ಬೀಗ್ರಾ, ನಿಮಗೂ ಶುಭೋದಯ. ಏನು ಇಷ್ಟು ಬೇಗ ನೆನಪಿಸ್ಕೊಂಡಿದ್ದೀರಿ? ನೀವೆಲ್ಲ ಮರ್ತು ಹೋಗಿದ್ರು, ನಾವು ನೆನಪಿಸ್ಬೇಕಲ್ಲ ಬೀಗ್ರೆ. ಏನಿಲ್ಲ, ಇವತ್ತು ನಮ್ಮನೆಗೆ ತಿಂಡಿಗೆ ಬನ್ನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಹೌದಾ? ಏನು ವಿಶೇಷ? ನೀವು ಬರ್ತೀರಿ ಅಂತನ್ನೋದೇ ವಿಶೇಷ. ನಮ್ಮ ತುಳಸಿ ಆಚೆ ಹೋಗೋದಿದೆ, ನನಗೂ ಮೈ ಸ್ವಲ್ಪ ಚೆನ್ನಾಗಿಲ್ಲ. ಏನಾಯ್ತು ಬೀಗ್ರೆ? ಸ್ವಲ್ಪ ಜ್ವರ ಅಷ್ಟೇ. ನನಗೆ ಮೈ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ತುಳಸಿ ನನ್ನೊಬ್ಬನ್ನೇ ಬಿಟ್ಟು ಹೋಗೋದಕ್ಕೆ ಸ್ವಲ್ಪ ಅನುಮಾನ ಪಡ್ತಿದ್ದಾಳೆ. ನೀವು ಬಂದರೆ ವಿಶೇಷಗೂ ಇಲ್ಲಿಗೆ ಬರೋದಕ್ಕೆ ಹೇಳ್ತೀನಿ. ಆಗ ನಾವು 3 ಜನನೂ ಇಲ್ಲಿದ್ದರೆ ತುಳಸಿ ನಿರಾತಂಕವಾಗಿ ಹೋಗಿ ಬರ್ಬೋದು ಅಂತ. ಓಹ್, ಅಷ್ಟೇ ತಾನೇ, ಬರೋಣ ಬಿಡಿ. ಆಮೇಲೆ ನೀವು ಬರೋವಾಗ ನಿಮ್ಮ ಶಿಷ್ಯ ಇದ್ದಾನಲ್ಲ, ಏನೋ ಅವನ ಹೆಸರು? ಏನು? ಕೇಶವ, ಅವನು ನಿಮ್ಮ ಜೊತೆ ಕರ್ಕೊಂಡು ಬನ್ನಿ. ಅವನು ಬಂದ್ರೆ ತುಳಸಿ ಜೊತೆ ಅವನು ಹೋಗೋದಕ್ಕೆ ಅನುಕೂಲ ಆಗತ್ತೆ ಅಂತ. ಪಾಪ ಹುಷಾರಿಲ್ದೇ ಇದ್ರು ಎಲ್ಲ ಯೋಚನೆ ಮಾಡ್ತಿದ್ದಾರೆ. ನಾನು ಕೇಳಕ್ ಮೊದ್ಲೇನೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ರಲ್ಲ ಮಾವ. ಆಯ್ತು ಬೀಗ್ರೆ, ಅವನನ್ನು ಕರ್ಕೊಂಡ್ಬರ್ತೀನಿ. ಸಿಗೋಣ. ಇನ್ನೇನೋ, ನಿನ್ನ ಕಣ್ಣು ಎದುರಿನಲ್ಲೇ ಎಲ್ಲ ವ್ಯವಸ್ಥೆ ಆಯ್ತಲ್ಲ, ಇನ್ನು ನಿಶ್ಚಿಂತೆಯಾಗಿ ಹೋಗ್ಬಾ. ಮಾವ ನನ್ನನ್ನು ಕ್ಷಮಿಸ್ಬೇಡಿ ಪ್ಲೀಸ್. ಇವತ್ತು ಹೇಗೆ ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸಿದ್ದು ನಾನೇ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ಮಾವ, ನನಗೆ ಗೊತ್ತು ನಿಮಗೆ ನಮ್ಮೆಲ್ಲರ ಮೇಲೂ ಬೇಜಾರಾಗಿದೆ ಅಂತ. ಇಲ್ಲ ಪೂರ್ಣಿ, ನನ್ನ ಮಗನಿಗೆ ಅವನ ಜೀವನದ ಇಂಥ ದೊಡ್ಡ ನಿರ್ಧಾರನೂ ನನ್ನ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ಲಿಲ್ವಲ್ಲ. ತಂದೆಯಾಗಿ ಹೀಗೆ ಸೋತು ಬಿಟ್ಟಿದ್ದೀನಿ ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಾ ಇದೆ. ಹಾಗೆಲ್ಲ ಹೇಳ್ಬೇಡಿ ಮಾವ. ನೀವು ಯಾವತ್ತೂ ಸೋತಿಲ್ಲ, ಸೋಲೋದು ಇಲ್ಲ. ಅಭಿ ಮನೆಗೆ ಬಂದಿಲ್ಲ ಅಂತ ಅವನ್ನ ಕರ್ಕೊಂಡು ಬರೋದಕ್ಕೆ ಹೋಗಿ ನಾನೇ ಇಷ್ಟೆಲ್ಲ ರಾಧ ಅಂತ ಆಗೋಗ್ ಮಾಡಿದೆ. ಆದ್ರೆ ಅದರಿಂದ ಹೀಗೆಲ್ಲ ಆಗುತ್ತೆ ಅಂತ ಸಣ್ಣ ಸುಳಿವು ನನಗಿರ್ಲಿಲ್ಲ. ಹೋಗ್ಲಿ ಬಿಡು ಮಗಳೇ, ನಿನ್ನ ಉದ್ದೇಶ ಯಾವತ್ತೂ ಕೆಟ್ಟದಾಗಿರಲ್ಲ. ಇಲ್ಲ ಮಾವ, ತಪ್ಪು ಮಾಡ್ಬಿಟ್ಟೆ ನಾನು. ನನಗೆ ನೀವು ಶಿಕ್ಷೆ ಕೊಡ್ಲೇಬೇಕು, ಇಲ್ಲ ಅಂದ್ರೆ ನನಗೆ ಗಿಲ್ಟ್ ಕಾಡುತ್ತೆ. ಹಾಗೆಲ್ಲ ಮಾತಾಡಬೇಡ. ತಪ್ಪು ಯಾರ್ದು ಇಲ್ಲ. ನನ್ನ ಮಗನ ಮನಸ್ಸಲ್ಲಿ ನನಗೆ ತಂದೆ ಸ್ಥಾನ ಇಲ್ಲದೆ ಇದ್ರೂ ಯಾವುದೋ ಒಂದು ಸ್ಥಾನ ಇದೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನಂಬ್ಕೋಬೇಡಿ ಮಾವ, ನಿಮ್ಮ ಸ್ಥಾನ ಎಲ್ಲರನ್ನೂ ಮೀರಿದ್ದು. ಅದಿವತ್ತನ್ನ ನಾಳೆ ಎಲ್ಲರಿಗೂ ಅರ್ಥ ಆಗುತ್ತೆ. ನೀವೀಗ ನೊಂದ್ಕೊಳ್ದೆ ನನ್ನ ಜೊತೆ ಹೊರಡಿ. ಅಲ್ಲಿ ನಿಮ್ಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ.
ನೀವಿಲ್ದೆ ಅಭಿ ನಿಶ್ಚಿತಾರ್ಥ ನಡೆಯೋಕ್ ಸಾಧ್ಯನೇ ಇಲ್ಲ ಮಾವ. ನಡೀರಿ. ಪ್ಲೀಸ್ ಮಾವ. ಬ್ರೋ ನನ್ಗೆ ಇದೇ ತರ ಓಡಿಸ್ಬೇಕಿತ್ತಂತ ನಿಂಗೆ ಹೇಗೆ ಗೊತ್ತಾಯ್ತು? ಹೆಲೋ ಬಿಗ್ ಬ್ರೋಸ್. ಅಭಿ ಬ್ರೋ, ನಿಂಗೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಸಿಗ್ತಾ ಇರೋದು ನನ್ನಿಂದ. ಅಭಿ ಬ್ರೋಗೆ ನಿಂಗೆ ಇದು ಇಷ್ಟ ಅಂತ ಹೇಳಿದ್ದೆ ನಾನು. ರೀಲಿ? ಯಾ, ಅದಕ್ಕೆ ನೀನ್ ಇವಾಗ ನನಗೆ ಫೀಸ್ ಅಂತ ಒಂದ್ 20,000 ರೂಪಾಯಿ ಜಿಪೇ ಮಾಡ್ಬೇಕು. ತರ್ಲೆ, ಇವತ್ತು ನನ್ನ ಬಿಡಲ್ವಾ? ಎನಿಹೌ, ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೀನು ಹೀಗೆ ನನ್ನ ಜೊತೆಗೆ ನಿಂತ್ಕೊಂಡು ಎಂಗೇಜ್ಮೆಂಟ್ ನಡೆಸ್ಕೊಡ್ತಾ ಇದೆಯಾ. ಐ ಆಮ್ ರಿಯಲಿ ಹ್ಯಾಪಿ. ಹಲೋ, ನಾನು ಒಬ್ಳು ಇಲ್ಲಿದ್ದೀನಿ. ನೀವಿಬ್ರು ಸೇರ್ಬಿಟ್ರೆ ನನ್ನ ಮರ್ತೇ ಬಿಡ್ತೀರಾ. ನಿನ್ನೇನು ಮರ್ಯಾದಕ್ಕಾಗತ್ತಾ? ನೆಕ್ಸ್ಟ್ ಕ್ಯೂ ಅಲ್ಲಿರೋದು ನೀನೇ ಅಲ್ವಾ ಬ್ರೋ? ನಿನ್ನ ಮದುವೆ ಆಗ್ತಿದ್ದ ಹಾಗೆ ನಿಧಿ ಮದುವೆ ಪಟ್ಟ ಕೆಲಸ ಮಾಡಬೇಕು. ಈ ಚೈಲ್ಡ್ ಮನೆ ಆಚೆ ತೊಲಗಿದ್ರೆ ಸಾಕಾಗಿ ಹೋಗಿದೆ. ಬೇಡ ನೋಡು ನೋಡು ಬ್ರೋ. ಸರಿ, ಹಾಗಾದ್ರೆ ನಾನು ಹೋಗ್ಬರ್ಲ ಮಾವ? ಆಯ್ತು, ಹೋಗ್ಬಾ ತುಳಸಿ. ನೀನಿಲ್ಲೇ ಲೇಟ್ ಮಾಡ್ತಾ ಇದ್ರೆ ಅಲ್ಲಿ ನಿಶ್ಚಿತಾರ್ಥ ಮುಗ್ದು ಹೋಗಿರುತ್ತೆ. ಬೀಗರಿಗೆ ಏನ್ ಬೇಕಾದ್ರೂ ನಾವಿದೀವಿ. ಹಶ್ವಾದ್ರೆ ಎಲ್ರು ಒಟ್ಟಿಗೆ ತಿಂತೀವಿ. ನೀವು ಬರೋದು ಲೇಟ್ ಆದ್ರೆ ಅಡ್ಗೆನೂ ನಾವೇ ಮಾಡ್ತೀವಿ. ನೀವು ಹೋಗಿ ಬನ್ನಿ. ಹುಷಾರು. ಬರ್ತೀನಿ. ಹುಷಾರಮ್ಮ. ಶೇಷು, ಹೋಗಿ ಬಾಗ್ಲು ಹಾಕೊಂಡು. ನಿಮಗೇನು ರೋಗ? ಇಲಿ ಜ್ವರ. ಇಲಿ ರೋಗನ? ಅದು ಹೇಗೆ ಗೊತ್ತಾಯ್ತು ನಿಮಗೆ? ನಾನು ಪಾರ್ಕಿಂದ ವಾಕಿಂಗ್ ಮುಗಿಸ್ಕೊಂಡು ಬರ್ತಿದ್ನಲ್ಲ, ಆಗ ಒಂದು ಬೆಕ್ಕು ನನ್ನೇ ನೋಡ್ಕೊಂಡು ಅಯ್ಯೋ ಅಂತು. ಹೌದು ನೋಡಮ್ಮ, ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ನಿನ್ನ ಬಾಯಿಯಲ್ಲಿರೋ 32 ಹೆಲ್ಲು ಪ್ಲಸ್ 1 ಒಟ್ಟು 33 ಹಲ್ನ ಕೀ ಅಂತ ಬಿಟ್ಕೊಂಡು ಅವನು ಮುಂದೆ ನಗನಗ್ತಾ ಮಾತಾಡ್ತಾ ಕೂತ್ಕೋಬೇಡ. ಐಸ್ ಕ್ರೀಮ್ ಎಲ್ಲ ತಿಂದಾದ್ಮೇಲೆ ನೀನು ಬಿಲ್ ಕೊಡಕ್ ಹೋಗ್ಬೇಡ. ಅಯ್ಯ, ಹುಡುಗಿರ ಕೈಲಿ ಬಿಲ್ ಕೊಡಿಸಿದ್ರೆ ಅವನು ಎಂತ ಹುಡುಗ ಅಂತ ಅಲ್ಲೇ ಗೊತ್ತಾಗೋದಿಲ್ವೇ? ಏನಂತೀಯ ಅನ್ಸೂಯ? ಹೌದೌದು, ನೀವು ಮಾತ್ರ ಹೆಂಡತಿ ಮನೇಲಿ ಇರ್ಬೋದು, ಅಲ್ಲಿ ಮಾತ್ರ ಹುಡುಗಿಯರ್ ಬಿಲ್ ಕೊಡಬಾರ್ದು. ಬೇಕಾವೆಲ್ಲ ಈಗ ನೋಡಮ್ಮ ಪಿಂಕಿ, ಹೇಗಾದ್ರೂ ಮಾಡಿ ಆ ಹುಡುಗ ನಿನ್ನ ಮದುವೆ ಆಗೋದಿಕ್ಕೆ ಒಪ್ಪಬೇಕು. ಹಾಗೆ ಮಾತಾಡ್ಬೇಕು ನೀನು. ಆಯ್ತಪ್ಪ. ಸರಿ, ಲೇಟ್ ಆಗ್ತಿದೆ. ಆಮೇಲೆ ಅವ್ರು ಹೇಳಿ ಟೈಮಿಗೆ ನಾವು ಹೋಗಿಲ್ಲ ಅಂತಂದ್ರೆ ಅವ್ರು ಬೇಜಾರಾಗ್ಬೋದು. ಓಹೋ, ಮೀಟರ್ ಹಾಕದೆ ನಮ್ಮನ್ನ ಕಳಿಸ್ಕೊಡಿ ಮಾವ ಅಂತ ನನ್ನ ಸೊಸೆ ಮುದ್ದು ಹೇಳ್ತಾ ಇದೆಯಾ? ಹೊರಡಿ. ಕರ್ಕೊಂಬರ್ತೀನಿ. ಚಿಕ್ಕಮ್ಮ, ಪೂರ್ಣಿ ಫೋನ್ ಮಾಡಿದ್ಲಾ? ಇಲ್ಲ ಅವಿ. ಅವಿ,
ಶಾಸ್ತ್ರ ಶುರು ಆಗ್ತಿದೆ. ಎಷ್ಟೊತ್ತು ಮಾಡ್ತೀಯಾ? ನಡಿ. ಅಲ್ಲ ರೀ ಮಾವ, ಲೇಟ್ ಆಗ್ತಿದೆ ಬಾ.